ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ನಾನು ಆ ಸೀರೀಸಲ್ಲಿ ಈಗ ಆಲ್ರೆಡಿ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಫಸ್ಟ್ ಸೆಮ್ದು ಮತ್ತು ಫಿಫ್ತ್ ಸೆಮ್ದು ಕ್ವಶನ್ ಪೇಪರ್ ಆಲ್ರೆಡಿ ಮೂರು ಕ್ವಶನ್ ಪೇಪರ್ 16, 17, 18 ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದ್ದೀನಿ. ಈಗ ಸೆಮಿಸ್ಟರ್ 3ದು ನಾನು ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಎಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫೈನಲ್ ಎಕ್ಸಾಮ್ ಬರೆಯೋದು ಸ್ಕಿಲ್ ಅದು. ಸೊ ಆ ಸ್ಕಿಲ್ ನೀವು ಆಲ್ರೆಡಿ ಥರ್ಡ್ ಸೆಮಿಸ್ಟರ್ ಇದ್ದೀರಾ, ನಿಮ್ಗೆ ಗೊತ್ತಾಗಿರುತ್ತೆ. ಆಲ್ರೆಡಿ 2 ಎಕ್ಸಾಮ್ ಬರೆದಿರ್ತೀರ. ದಿಸ್ ಥರ್ಡ್ ಎಕ್ಸಾಮಿನೇಷನ್ ಯು ಆರ್ ರೈಟಿಂಗ್. ಸೊ ಯು ಹ್ಯಾವ್ ಟು ಕೀಪ್ ವಾಟ್ ಆರ್ ದ ಮಿಸ್ಟೇಕ್ಸ್ ಯು ಆರ್ ಡನ್ ಇನ್ ಪ್ರೀವಿಯಸ್ 2 ಇಯರ್ಸ್. ಅದನ್ನು ಮೈಂಡಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕಾಗತ್ತೆ, ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಮತ್ತು ಅದೇ ಥರ ನೀವೇನು ಮಾಡಬೇಕಾಗತ್ತೆ, ಪ್ಲ್ಯಾನ್ ಮಾಡಿಕೊಂಡು ಎಕ್ಸಾಮಿನೇಷನ್ಗೆ ಹೋಗಬೇಕಾಗತ್ತೆ. ಸೊ ನಾನು ಥರ್ಡ್ ಸೆಮಿಸ್ಟರ್ದು ಎಗೇನ್ ನೀವು ಕ್ವಶನ್ ಪೇಪರ್ ನೋಡಿದಾಗ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಯಾವ ಯೂನಿವರ್ಸಿಟಿ, ಯಾಕಂದರೆ 3 ಯೂನಿವರ್ಸಿಟಿ ಇದೆ ನಮಗೆ. ಸೆಂಟ್ರಲ್ ಇದೆ, ನಾರ್ತ್ ಇದೆ, ಮತ್ತು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇದೆ. ಯಾವ ಕ್ವಶನ್ ಪೇಪರ್ ಇದೆ, ಪ್ಯಾಟರ್ನ್ ಏನಿದೆ, ಫ್ರೆಶ್ ಇದೆಯಾ, ರಿಪೀಟ್ ಇದೆಯಾ, ನ್ಯೂ ಸ್ಕೀಮ್ ಇದೆಯಾ, ಅದೆಲ್ಲ ನೋಡ್ಕೋಬೇಕಾಗತ್ತೆ. ಬಟ್ ನಿಮಗೆ ಬರೋದೆಲ್ಲನೂ ಫ್ರೆಷರ್ಸ್ಗೆಲ್ಲ ಬರೋವಂಥದ್ದು CBCS ಅಂತ ಇದೆ. 16, 17 ಆನ್ವರ್ಡ್ಸ್ ಅಂತ ಇರುತ್ತೆ. ಕ್ವಶನ್ ಪೇಪರ್ ನೋಡ್ಕೋಬೇಕು, ಪಾರ್ಟ್ ಅಂತ ಇರುತ್ತೆ. ಸೊ ಯೂಶಲಿ ಕ್ವಶನ್ ಪೇಪರ್ನ ಹೇಗೆ ಸೆಟ್ ಮಾಡ್ತಾರೆ ಅಂದರೆ, ನಿಮ್ಮ ಸಿಲೆಬಸ್ ಏನಿರುತ್ತಲ್ಲ, ಬೇಸ್ಡ್ ಆನ್ ದಟ್ ದೇ ಗೋಯಿಂಗ್ ಟು ಸಿಲೆಬಸ್. ಸೊ ನಿಮ್ಮ ಯೂನಿವರ್ಸಿಟಿ ಸಿಲೆಬಸ್ ಪ್ರಕಾರ 12 ಚಾಪ್ಟರ್ಸ್ ಇದೆ. ಸೊ ಒಟ್ಟು 52 ಅವರ್ಸ್ ಇದೆ. ಆ್ಯಕ್ಚುಲಿ 4 ಪಾರ್ಟಾಗಿ ಡಿವೈಡ್ ಮಾಡಿದರೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ. ಬಟ್ ಎಲ್ಲದಕ್ಕೂ ಈಕ್ವಲ್ ವೆಯ್ಟೇಜ್ ಕೊಡಬೇಕು. ಹಾಗಾಗಿ ನಂಬರ್ ಆಫ್ ಅವರ್ಸ್ ಎಷ್ಟಿದೆ ಅಂತ ನಾನು ಈ ಚಾರ್ಟಲ್ಲಿ ಹಾಕಿದ್ದೀನಿ. ಸೊ ಕೆಮಿಕಲ್ ಕೈನೆಟಿಕ್ಸ್ ಅಂದರೆ 7 ಅವರ್ಸು, ಥರ್ಮೋಡೈನಮಿಕ್ಸ್ ಅಂದರೆ 6 ಅವರ್ಸು, ಥರ್ಮೋಡೈನಮಿಕ್ಸ್ 1, 2ಗೆ 4 ಅವರ್ಸು, ಸರ್ಫೇಸ್ ಕೆಮಿಸ್ಟ್ರಿ 4 ಅವರ್ಸು, ಇನಾರ್ಗ್ಯಾನಿಕ್ ಆ್ಯಂಡ್ ಆರ್ಗ್ಯಾನಿಕ್ ಪಾಲಿಮರ್ಸು 3 ಅವರ್ಸು, ಕಾಂಪೌಂಡ್ಸ್ ಆಫ್ ನಾನ್ ಮೆಟಲ್ಸ್ 2 ಮಾರ್ಕ್ಸು, ಮೆಟಲರ್ಜಿ 5 ಮಾರ್ಕ್ಸು, ಆಲ್ಕೋಹಾಲ್ಸ್ ಆ್ಯಂಡ್ ಥಯಾಲ್ಸು 8 ಮಾರ್ಕ್ಸು, ಫಿನಾಲ್ಸು 3 ಮಾರ್ಕ್ಸು, ಈ ಥರ ಎಪಾಕ್ಸೈಡ್ 4 ಮಾರ್ಕ್ಸು, ಫರ್ಟಿಲೈಸರ್ಸು 4 ಮಾರ್ಕ್ಸು, ಆರ್ಗಾನೋಮೆಟಾಲಿಕ್ ಕಾಂಪೌಂಡ್ಸು 2 ಮಾರ್ಕ್ಸು. ಸೊ ಈ ಚಾಪ್ಟರ್ನ ನೀವು ಕೇರ್ಫುಲ್ಲಾಗಿ ಎಲ್ಲ ಚಾಪ್ಟರ್ಗಳನ್ನು, ಈಗ ಎಷ್ಟು ಚಾಪ್ಟರ್ ಇದೆ, 12 ಚಾಪ್ಟರ್ ಇದೆ, ಅದರಲ್ಲಿ 52 ಅವರ್ಸ್ ಇದೆ. ಸೊ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ನಿಮ್ಮ ಕ್ವಶನ್ ಪೇಪರಲ್ಲಿ ಏನಾಗುತ್ತೆ ಅಂದರೆ ಚಾಯ್ಸ್ ಇರುತ್ತೆ. ಸೊ ನೀವು ಇವಾಗ ಕ್ವಶನ್ ಪೇಪರ್ ಪಾರ್ಟ್ ಎ ಇರುತ್ತೆ ಮತ್ತು ಪಾರ್ಟ್ ಬಿ ಇರುತ್ತೆ. ಪಾರ್ಟ್ ಎಗೆ ಏನಾಗಿರುತ್ತೆ, 2 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಬಿಗೆ 3+3 ಇರ್ಬೋದು, ಇಲ್ಲಾಂದರೆ 4+2 ಇರ್ಬೋದು. ಜನರಲಿ 4+2ನ ಕೇಳ್ತಾರೆ. ಸೊ ಪಾರ್ಟ್ ಎನಲ್ಲಿ 12 ಕ್ವಶನ್ಸ್ ಇರುತ್ತೆ. ಸೊ 24 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಬಿನಲ್ಲಿ 13 ಕ್ವಶನ್ಸ್ ಇರುತ್ತೆ, 6 ಮಾರ್ಕ್ಸ್ ಇರುತ್ತೆ. ಹಾಗಾಗಿ 78 ಮಾರ್ಕ್ಸ್ ಆಗುತ್ತೆ. ಆಲ್ ಟುಗೆದರ್ 1 or 2 ಮಾರ್ಕ್ಸ್ಗೆ ನಿಮ್ಮ ಕ್ವಶನ್ ಪೇಪರ್ ಇರುತ್ತೆ. ಅದೇ ನೀವು ಆನ್ಸರ್ ಮಾಡೋದು ಎಷ್ಟಕ್ಕೆ ಆನ್ಸರ್ ಮಾಡ್ತಿರ್ತೀರ, 70ಗೆ ಆನ್ಸರ್ ಮಾಡ್ತಿರ್ತೀರ. ಓಲ್ಡ್ ಕ್ವಶನ್ ಪೇಪರ್ ಎಷ್ಟಿರುತ್ತೆ, 1 or 2 ಮಾರ್ಕ್ಸ್ ಇರುತ್ತೆ. ಸೊ ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂದರೆ, ಕನ್ವರ್ಷನ್ ಫ್ಯಾಕ್ಟರ್ ಅಂತ ತೊಗೊಳ್ತೀವಿ. ಪರ್ ಅವರ್ಗೆ ಎಷ್ಟಾಗುತ್ತೆ ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಟೀಚಿಂಗ್ ಅವರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಮಾರ್ಕ್ಸ್ ಇನ್ ದಿ ಕ್ವಶನ್ ಪೇಪರ್. ಅದನ್ನು ನಾವು ಹಾಕ್ಕೊಂಡು ಡಿವೈಡ್ ಮಾಡ್ಕೊಳ್ತೀವಿ. ಆವಾಗ ನಮಗೆ ಕನ್ವರ್ಷನ್ ಫ್ಯಾಕ್ಟರ್ ಬರುತ್ತೆ. ದ್ಯಾಟ್ ಗಿವ್ಸ್ ಮಿ ಅನ್ ಐಡಿಯಾ ದಟ್ ಪರ್ ಅವರ್ಗೆ ಎಷ್ಟೆಷ್ಟು ಮಾರ್ಕ್ಸ್ನ ಕೇಳಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಸೊ ನನಗೆ 1 or 2 ಡಿವೈಡ್ ಬೈ 52 ಮಾಡಿದ್ರೆ 1.96 ಬಂತು. ರಫ್ಲಿ 2 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಇಷ್ಟು ಚಾಪ್ಟರ್ಗೆ ಇಂತಿಂಥ ಮಾರ್ಕ್ಸು. ಸೊ ಚಾಪ್ಟರ್ ದೊಡ್ಡದಾದಷ್ಟು ಕ್ವಶನ್ಸ್ ಅದ್ರಲ್ಲಿ ಕೇಳೋವಂಥದ್ದು ದೊಡ್ಡದಾಗ್ತಾ ಹೋಗುತ್ತೆ. ಸೊ ನಿಮಗೆ ಚಾಯ್ಸ್ ಇರೋದ್ರಿಂದ, ಅಥವಾ ನೀವು ಎಂಥ ಮೂಮೆಂಟಲ್ಲಿ ಪ್ರಿಪ್ರೇಷನ್ ಆಗಿಲ್ಲ ಅನ್ನೋದಿದ್ದರೆ ಅವಾಗ ಏನು ಮಾಡ್ಕೋಬೋದು, ಈ ಕೋಷ್ಟಕ ಏನಿದೆಯಲ್ಲ, ಈ ಚಾರ್ಟ್ ಏನಿದೆಯಲ್ಲ, ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಅನಲೈಸ್. ನಾನು ಈ ಚಾಪ್ಟರ್ ಬಿಡ್ಬೋದಾ, ಈ ಚಾಪ್ಟರ್ ಓದ್ಬೋದಾ, ಇದ್ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ, ಹೇಗೆ ಅಂತ ನಿಮಗೆ ಗೊತ್ತಾಗಬೇಕು. ಹಾಗಾಗಿ ಇದನ್ನು ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಿ. ಸೊ ಎಲ್ಲ ಪೇಪರ್ ಸೆಟರ್ಸು ಇದನ್ನು ಫಾಲೋ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಇದನ್ನು ನೋಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಕ್ವಶನ್ಸ್ನ ಮೈಂಡಲ್ಲಿ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಈಗೇನು ಎಕ್ಸಾಮ್ಗೆ ಹೋಗಿನ ಮುಂಚೆ ಚೆನ್ನಾಗಿ ರಿಹರ್ಸಲ್ ಮಾಡಿರಬೇಕು, ಬರೆದು ಪ್ರಾಕ್ಟೀಸ್ ಮಾಡಿರಬೇಕು. ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇರ್ಬೋದು, ಅಥವಾ ಥರ್ಮೋಡೈನಮಿಕ್ಸ್ ಇರ್ಬೋದು, ಅದೆಲ್ಲ ಪ್ರಾಬ್ಲಮ್ಸ್ ಇರ್ಬೋದು, ಅವೆಲ್ಲ ಆಮೇಲೆ ಫಾರ್ಮುಲಾಗಳಿರ್ಬೋದು, ಡೆರಿವೇಷನ್ಸ್ ಇರ್ಬೋದು, ಮರ್ತೋಗುತ್ತೆ. ಕೆಮಿಸ್ಟ್ರಿನೇ ಓವರ್ಟೈಲು. ಹಾಗಾಗಿ ಬರೆದು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಎಕ್ಸಾಮಿನೇಷನ್ ಹಾಲಲ್ಲಿ ಸಾಕಾಗುತ್ತೆ. ನೀವು ಕೇಳಿರ್ಬೋದು, ಕೆಲವು ಹುಡುಗರು ನಮಗೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ತಿರ್ತಾರೆ. ಟೈಮ್ ಸಾಕಾಗಲ್ಲ ಯಾಕೆ ಅಂತಂದರೆ, ನೀವು ಬಂದು ಅಲ್ಲೇ ರಿಹರ್ಸಲ್ ಮಾಡ್ತಿರ್ತೀರ. ಫಾರ್ ಎಕ್ಸಾಂಪಲ್, ಈಗ ಮದುವೆಗೆಲ್ಲ ಮುಂಚೆ ಏನು ಮಾಡ್ತಾರೆ, ಪ್ರೀ ವೆಡ್ಡಿಂಗ್ ಮೇಕಪ್ ಅಂತೆಲ್ಲ ಮಾಡ್ತಾರೆ. ಮದುವೆಗಿನ ಮುಂಚೆನೇ, ಮದುವೆ ದಿವಸ ನಾವು ಹೇಗೆ ಕಾಣಿಸ್ತೀವಿ ಅಂತ ಮುಂಚೆನೇ ಮೇಕಪ್ ಹಾಕಿ ನೋಡ್ತಾರೆ. ಯಾಕೆ ಆ ಥರ ಮುಂಚೆನೇ ಮಾಡ್ತಾರೆ ಅಂತಂದರೆ, ಅಲ್ಲೂ ಬೇಕಾದ್ರೆ 2 hours 3 hours ಪ್ರೀ ವೆಡ್ಡಿಂಗ್ ಮೇಕಪ್ಗೆ ಅಷ್ಟು ಟೈಮ್ ವೇಸ್ಟ್ ಮಾಡಿರ್ತಾರೆ. ಯಾಕೆ ಮಾಡಿರ್ತಾರೆ ಅಂದರೆ, ಅವತ್ತು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಆಲ್ಟ್ರ್ ಮಾಡ್ಕೊಳೋಕ್ಕಾಗಲ್ಲ, ಟೈಮ್ ಇರೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಪ್ರೀ ವೆಡ್ಡಿಂಗ್ ಅಂತ ಮದುವೆಗಿನ ಮುಂಚೆನೇ ಯಾವಾಗೋ 1 ವಾರಕ್ಕೆ ಮುಂಚೆನೋ 15 ದಿವಸಕ್ಕೆ ಮುಂಚೆನೋ ಇದು ಸರಿ ಇದೆಯಾ, ಈ ಮೇಕಪ್ ಸರಿನಾ, ಈ ಕಾಸ್ಟ್ಯೂಮ್ ಹಾಕೋಬೋದಾ ಅಂತೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಸೊ ಅದೇ ಥರ ನೀವು ಎಕ್ಸಾಮಿನೇಷನ್ ಬರೀಬೇಕಾದ್ರೆ ಸ್ಕಿಲ್ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಈ ಥರ ಈ ಕ್ವಶನ್ಗೆ 2 ಮಾರ್ಕ್ ಕೊಟ್ಟರೆ ನಾನು ಹೆಂಗೆ ಬರೀಬೇಕು, 3 ಮಾರ್ಕ್ ಕ್ವಶನ್ ಕೊಟ್ಟರೆ ಹೆಂಗೆ ಬರೀಬೇಕು, ಕ್ವಶನ್ 4 ಮಾರ್ಕ್ಸ್ ಕೇಳಿದ್ರೆ ಹೆಂಗೆ ಬರೀಬೇಕು, ಅಥವಾ ಡಿಸ್ಕ್ರೈಬ್ ಅಂದರೆ ಏನಂತ ಬರೀಬೇಕು, ಜಸ್ಟಿಫೈ ಅಂದರೆ ಏನಂತ
ಅಂತ ಮಾಡಬೇಕು. ಈಚ್ ಆ್ಯಂಡ್ ಎವ್ರಿ ವರ್ಡ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಎಕ್ಸಾಮಿನೇಷನ್. ವಾಟ್ ಅಂತ ಕೇಳ್ತಾರೆ, ವೈ ಅಂತ ಕೇಳ್ತಾರೆ, ಗಿವ್ ರೀಸನ್ ಅಂತಾರೆ, ಜಸ್ಟಿಫೈ ಅಂತ ಹೇಳ್ತಾರೆ. ಸೊ ಎಲ್ಲದಕ್ಕೂ ತದ್ದೇ ಆದಂಥ ಮೀನಿಂಗ್ ಇದೆ. ಡಿಸ್ಕಸ್ ಅಂತಾರೆ, ಡಿಸ್ಕ್ರೈಬ್ ಅಂತಾರೆ. ಸೊ ಯಾವುದನ್ನು ಅವ್ರು ಕೇಳಿದ್ದಾರೆ, ನಾನು ಏನು ಬರಿಬೇಕು ಅಂತ ನಿಮಗೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಅಲ್ಲಿ ಈಸಿ ಆಗುತ್ತೆ, ಟೈಮ್ ಸಾಕಾಗತ್ತೆ. ಇಲ್ಲ ಅಂದರೆ ಟೈಮ್ ಸಾಕಾಗಲ್ಲ. ಬಟ್ ಐ ಹ್ಯಾವ್ ಸೀನ್ ಕೆಲವೊಂದು ಎಕ್ಸಾಮ್ ಪೇಪರ್ಗಳನ್ನ ನಾನು ನೋಡಿದ್ದೀನಿ. ಹೇಗೆ ಬರೆದಿರ್ತಾರೆ ಅಂದರೆ 10ರಿಂದ 11 ಪೇಜ್ ಅಷ್ಟೇ ಬರೆದಿರ್ತಾರೆ. ಆದರೆ ಏನು ಮಾಡಿರ್ತಾರೆ ಅಂದರೆ ಫುಲ್ಲು ನೀಟಾಗಿ ಯಾವುದು ಚಿತ್ತಿಲ್ದಂಗೆ ಒಂದು ಹೊಡೆದಾಗ್ತಲೇ ಎಕ್ಸ್ಟ್ರಾ ಯಾವುದು ಬರೆದಿರ್ತಾರೆ. ದೇ ವುಡ್ ಹ್ಯಾವ್ ಸ್ಕೋರ್ಡ್ 70 ಔಟ್ ಆಫ್ 70. ಸೊ ಅಂದರೆ ಅಷ್ಟು ಮೆಂಟಲಿ ಪ್ರಿಪೇರ್ ಆಗಿ ಹುಡುಗರು ಅಥವಾ ಹುಡುಗಿರು ಬಂದಿರ್ತಾರೆ ಅಲ್ಲಿ ಎಕ್ಸಾಮಿನೇಷನ್ಗೆ. ಸೊ ನಾವು ಆ ರೀತಿ ತಯಾರಿ ಮಾಡ್ಕೊಂಡು ಹೋದರೆ ಎಲ್ಲರಿಗೂ 70 ಔಟ್ ಆಫ್ 70 ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲೊಂದು ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾತ ಮತ್ತು ಮೊಮ್ಮಗಂದು ಸ್ಟೋರಿ ಇರುತ್ತೆ. ತಾತ ಇರ್ತಾನೆ, ಅವ್ನು ಕಣ್ಣು ಕಾಣಿಸ್ತಾ ಇರಲ್ಲ, ಕುರುಡ ಆಗಿರ್ತಾನೆ, ತುಂಬ ಜವಾಬ್ದಾರಿ ಇರುವಂಥ ಮನುಷ್ಯ ಆಗಿರ್ತಾನೆ ತಾತ. ಆದರೆ ಮೊಮ್ಮಗ ಏನಿರ್ತಾನೆ, ಉಡಾನೆ ಇರ್ತಾನೆ, ಯಾವುದನ್ನು ಸೀರಿಯಸ್ಸಾಗಿ ತೊಗೊಳ್ತಾ ಇರಲ್ಲ. ಹೇಗೆ ಬೇಕೋ ಹಾಗೆ ಅವನು ಬಿಹೇವ್ ಮಾಡ್ತಾ ಇರ್ತಾನೆ. ತಾತನಿಗೆ ತುಂಬ ಯೋಚನೆ ಆಗುತ್ತೆ, ಏನಪ್ಪ ನನ್ನ ಮೊಮ್ಮಗ ಹೆಂಗಿದ್ದಾನೆ, ಯಾವುದನ್ನು ಸೀರಿಯಸ್ಸಾಗಿ ಯೋಚನೆ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ನಾನು ಸದ್ಗಿತ್ತು ಹೋದರೆ ಅವನಿಗೆ ಯಾರು ಜವಾಬ್ದಾರಿ, ಅವನಿಗೆ ಜೀವನ ಮಾಡೋಕ್ಕೆ ಬರ್ತಾ ಇಲ್ಲ, ಹೇಗಾಗುತ್ತೆ ಅಂತ ತುಂಬ ಯೋಚನೆ ಮಾಡ್ತಿರ್ತಾನೆ. ಆವಾಗ ಯಾರನ್ನೋ ಕೇಳ್ತಾನೆ, ಏನು ಮಾಡಬೇಕಪ್ಪ ಹಿಂಗಿದ್ದಾನೆ ಅಂತ. ಅದಕ್ಕೆ ಯಾರೋ ಹೇಳ್ತಾರೆ, ದೇವ್ರನ್ನ ಹೋಗಿ ಧ್ಯಾನ ಮಾಡು, ತಪಸ್ಸು ಮಾಡು, ದೇವರು ವರ ಕೊಡ್ತಾನೆ, ವರ ಕೊಟ್ಟಾಗ ನಿನಗೆ ಏನು ಬೇಕೋ ಅದನ್ನು ಕೇಳ್ಕೊಬೋದು, ಯಾಕೆ ಇಷ್ಟು ಯೋಚನೆ ಮಾಡ್ತೀಯಾ ಅಂತ ಹೇಳ್ತಾನೆ. ಕಣ್ಣು ಕಾಣಿಸ್ತಾ ಇರೋ ತಾತ ಆಗಿರ್ತಾರೆ, ವಯಸ್ಸಾಗಿರುತ್ತೆ, ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾರೆ. ತಪಸ್ಸಿಗೆ ಮೆಚ್ಚಿ ದೇವರು ಬರ್ತಾನೆ. ಇದು ಕತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ತಪಸ್ಸಿಗೆ ಮೆಚ್ಚಿ ದೇವರು ಬರ್ತಾನೆ. ಬಂದಮೇಲೆ ಕೇಳ್ತಾನೆ, ನಿನ್ಗೆ ಏನು ವರ ಬೇಕಪ್ಪ, ಆದರೆ ನನಗೆ ಇಷ್ಟೊಂದು ವರ ಕೊಡೋಕ್ಕಾಗಲ್ಲ, ನನಗೆ ನೀನು ಕೊಡೋದು ಒಂದೇ ಒಂದು ವರ, ಸೊ ನೀನು ಏನು ಮಾಡ್ತೀಯಾ ಅಂತ. ಆ ತಾತ ಏನು ಮಾಡ್ತಾನೆ, ಇರಪ್ಪ ನಾನು ತಕ್ಷಣ ಕೇಳೋಕ್ಕಾಗಲ್ಲ, ಎಕ್ಸೈಟೇಷನ್ ಆಗಲ್ಲ, ಸೊ ನನಗೆ ಒಂದು ನಿಮಿಷ ಟೈಮ್ ಕೊಡು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಏನು ಹೇಳ್ತಾನೆ ಅಂದರೆ, ಯಾವ ಥರ ವರ ಕೇಳ್ತಾನೆ ಅಂದರೆ, ನನ್ನ ಮರಿ ಮೊಮ್ಮಗ ಅಂದರೆ ಈಗ ಆಲ್ರೆಡಿ ಮೊಮ್ಮಗ ಇದ್ದಾನೆ, ಆ ಮೊಮ್ಮಗನಿಗೆ ಮಗು, ಆ ಮರಿ ಮೊಮ್ಮಗ ಏನಿದೆಯಲ್ಲ ಚಿನ್ನದ ತೊಟ್ಲಲ್ಲಿ ಆಡ್ತಾ ಇರೋ ಥರ ನನಗೆ ಆಡ್ತಾ ಇರೋದನ್ನ ನೋಡೋ ಅಂಥದ್ದು ಭಾಗ್ಯ ನನಗೆ ಕರುಣಿಸಪ್ಪ ಅಂತ ಕೇಳ್ಕೊಳ್ತಾನೆ ದೇವ್ರನ್ನ. ಎಷ್ಟು ಇನ್ವಾಲ್ವ್ ಆಗಿದೆ ನೋಡ್ಕೊಳ್ಳಿ ಅದರಲ್ಲಿ. ಒಂದು ಅವನಿಗೆ ನೋಡಬೇಕು ಅಂದರೆ ಕಣ್ಣು ಬರಬೇಕು, ಅದನ್ನು ಅಲ್ಲೇ ಕೇಳಿದ್ದಾನೆ. ಜೊತೆಗೆ ಅವ್ರ ಮೊಮ್ಮಗ ಜವಾಬ್ದಾರಿ ಇಲ್ಲದೆ ಇರೋನು ಜವಾಬ್ದಾರಿ ಬರಬೇಕು ಅಂತಂದರೆ ಅವನಿಗೆ ಒಂದು ಕೆಲಸ ಆಗಬೇಕು. ಕೆಲಸ ಆದಮೇಲೆ ಏನಾಗಬೇಕು, ಮದುವೆ ಆಗಬೇಕು. ಮದುವೆ ಆದಮೇಲೆ ಅವನಿಗೆ ಮಗು ಆಗಬೇಕು. ಇದೆಲ್ಲದರ ಮಧ್ಯೆ ಅವನಿಗೆ ಅವನು ಮಾಡ್ತಾ ಇರೋ ಕೆಲಸದಲ್ಲಿ ಸಾಕಷ್ಟು ದುಡ್ಡನ್ನು ಗಳಿಸ್ಬೇಕು. ಹಂಗಾಗಿ ಗಳಿಸಿದಾಗ ಅಷ್ಟೇ ಮಾತ್ರ ಅವನ ಮಗ ಏನಾಗಿರ್ತಾನೆ, ಚಿನ್ನದ ತೊಟ್ಲಲ್ಲಿ ಆಡೋಕ್ಕೆ ಸಾಧ್ಯ ಇರ್ತಾನೆ. ಸೊ ಇದರಲ್ಲಿ ಎಷ್ಟು ಎಲ್ಲನೂ ಸೇರಿಸಿ ಒಂದೇ ಲೈನಲ್ಲಿ ಎಷ್ಟೊಂದು ಆಸೆಗಳು, ಕಣ್ ಕಾಣುವಂಥದ್ದು, ಶ್ರೀಮಂತ ಆಗುವಂಥದ್ದು, ಅವ್ನ ಮದುವೆ ಆಗುವಂಥದ್ದು, ಅವನಿಗೆ ಜವಾಬ್ದಾರಿ ಬರುವಂಥದ್ದು, ಅವನಿಗೆ ಮಗು ಆಗುವಂಥದ್ದು, ಎಲ್ಲನೂ ಸೇರಿಸಿ ಒಂದೇ ವರದಲ್ಲಿ ಅವನು ಕೇಳ್ತಾನೆ. ಸೊ ಆ ಥರ ಸ್ಕಿಲ್ ನಾವೇನು ಮಾಡಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡಿಕೊಂಡು ತೊಗೋಬೇಕಾಗತ್ತೆ. ನಾನು ಹೇಳಿದ್ನಲ್ಲ 11 ಪೇಜಲ್ಲಿ ಬರೆದಿದ್ದಾರೆ ಅಂತ. ಸೊ ಅವ್ರೇನು ಮಾಡಿರ್ತಾರೆ, ಪ್ಲ್ಯಾನ್ ಮಾಡಿರ್ತಾರೆ, ಈ ಥರ ಬರೆದ್ರೆ ಹೇಗೆ, ಈ ಥರ ಬರೆದ್ರೆ ಹೇಗೆ, ಈ ಥರ ಹೇಗೆ ಮಾಡಿದ್ರೆ ಹೇಗೆ. ಸೊ ಪ್ಲ್ಯಾನ್ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ಅಂದರೆ ಈಸಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕ್ವಶನ್ ಪೇಪರ್ ಸ್ಕಿಲ್ ಮಾಡೋದು ಏನಿದೆಯಲ್ಲ, ಆನ್ಸರ್ ಬರೆಯೋದಿಲ್ಲ, ಅದು ಸ್ಕಿಲ್. ನೀವು ಎಷ್ಟು ಇಂಟೆಲಿಜೆಂಟಾ, ನೀವು ಹುಡುಗನ, ನೀವು ರೆಗ್ಯುಲರಾಗಿ ಕಾಲೇಜಿಗೆ ಬಂದಿದ್ದೀರಾ ಇಲ್ವಾ, ಯಾವುದು ಆ ಕಡೆ ವ್ಯಾಲ್ಯೂ ಮಾಡ್ತಾರೋ ಎವ್ಯಾಲ್ಯೂಯೇಟ್ರಿಗೆ ನೀವು ಯಾರು ಅಂತಲೇ ಗೊತ್ತಿರೋದಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಸೊ ಥ್ರೂ ಯುವರ್ ಆನ್ಸರ್ಸ್ ನಾನು ಎಷ್ಟು ಇಂಟೆಲಿಜೆಂಟು, ಅಥವಾ ನಾನು ಇದು ಕಾನ್ಸೆಪ್ಟ್ ನನಗೆ ಎಷ್ಟು ಗೊತ್ತಾಗಿದೆ ಅಂತ ಥ್ರೂ ಆನ್ಸರ್ ಪೇಪರ್ ಯು ಹ್ಯಾವ್ ಟು ಕನ್ವಿನ್ಸ್ ದಿ ಅದರ್ ಪರ್ಸನ್, ಎವ್ಯಾಲ್ಯೂಯೇಟರ್, ಆ ಕಡೆ ಇರೋ ಎವ್ಯಾಲ್ಯೂಯೇಟ್ರಿಗೆ ನೀವು ಕನ್ವಿನ್ಸ್ ಮಾಡಬೇಕಾಗತ್ತೆ. ಹಾಗಾಗಿ ಎಕ್ಸಾಮಿನೇಷನ್ನು ತುಂಬ ಸ್ಕಿಲ್ಲು. ಆ ಸ್ಕಿಲ್ನ ನೀವು ಡಾಮಿನೇಟ್ ಮಾಡಿಕೊಂಡ್ರೆ ಯಾವುದೇ ಎಕ್ಸಾಮ್, ಈ ಎಕ್ಸಾಮ್ ಅಂತಲ್ಲ, ನೀವು ಯಾವುದೇ ಎಕ್ಸಾಮ್ಗೆ ಹೋದರೂ ಎಲ್ಲ ಎಕ್ಸಾಮ್ಗೂ ನಿಮಗೆ ಈ ಥರದನ್ನೆಲ್ಲ ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ. ಸೊ ಹಾಗಾಗಿ ಪ್ರಿಪ್ರೇಷನ್ ಇಸ್ ವೆರಿ ಮಸ್ಟ್. ಆ ಪ್ರಿಪೇರ್ ಆಗಿ ಹೋದರೆ ಏನಾಗುತ್ತೆ ಅಂದರೆ ನಿಮಗೆ ಕೆಲಸ ಈಸಿ ಆಗ್ತದೆ, ಟೈಮ್ ಉಳಿಯುತ್ತೆ. ಸೊ ಯಾವುದೇ ಒಂದು ಕ್ವಶನ್ ಪೇಪರ್ನ ನೀವು ಆನ್ಸರ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಅದನ್ನು ನೀಟಾಗಿ ಓದಬೇಕಾಗತ್ತೆ. ಮುಂಚೆನೇ ಇನ್ಸ್ಟ್ರಕ್ಷನ್ಸ್ ಓದಬೇಕಾಗತ್ತೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವುದಿದೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವುದಿದೆ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ಅದರಲ್ಲಿ ನಮ್ಮದೇ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ನಿಮ್ಮ ಕ್ವಶನ್ ಪೇಪರೇ ಇದೆಯಾ, CBCS ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಕ್ವಶನ್ ಪೇಪರಲ್ಲಿ 2 ಪಾರ್ಟ್ ಇರುತ್ತೆ, ಪಾರ್ಟ್ ಎ ಇರುತ್ತೆ ಮತ್ತು ಪಾರ್ಟ್ ಬಿ ಇರುತ್ತೆ. ಹ್ಯಾವ್ ಟು ಆನ್ಸರ್ ಬೋತ್ ದಿ ಪಾರ್ಟ್ಸ್. ಸಿನ್ಸ್ ಇಟ್ಸ್ ಎ ಕೆಮಿಸ್ಟ್ರಿ ಪೇಪರ್, ಎಲ್ಲೆಲ್ಲಿ ಡಯಾಗ್ರಾಮ್ ಬೇಕೋ, ಎಲ್ಲೆಲ್ಲಿ ಈಕ್ವೇಷನ್ ಬೇಕೋ ಅವರೆಲ್ಲ ಕಡೆಗೂ ಈಕ್ವೇಷನ್ ಕೊಡಿ, ಡಯಾಗ್ರಾಮ್ ಕೊಡಿ ಅಂತ ಕೇಳಲಿಕ್ಕಿಲ್ಲ. ಸೊ ಬಟ್ ನೀವು ಅದನ್ನೆಲ್ಲ ಏನು ಮಾಡಬೇಕಾಗತ್ತೆ, ಎಲ್ಲೆಲ್ಲಿ ನೆಸೆಸಿಟಿ ಇದೆಯೋ ಅಲ್ಲಲ್ಲಿ ಬರೀಬೇಕಾಗತ್ತೆ. ಅಗೇನ್ ಚಾಯ್ಸ್ ಇರುತ್ತೆ. ಬಿಫೋರ್ ಚೂಸಿಂಗ್ ದಿ ಚಾಯ್ಸ್ ಡೋಂಟ್ ಅನ್ನೆಸರಿ ರಶ್ ಡೌನ್ ಇನ್ ರೈಟಿಂಗ್ ದಿ ಆನ್ಸರ್ಸ್. ಹೇಗೆ ಅಂತಂದರೆ ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆಯಲ್ಲ, ಇಟ್ ಈಸ್ ವೆರಿ ಬ್ಯೂಟಿಫುಲ್ ಪ್ಯಾಟರ್ನ್. ಆ ಲಾಸ್ಟ್ 10 ಮಿನಿಟ್ಸ್ ಏನಿದೆಯಲ್ಲ ಅದು ರಿವಿಷನ್ಗಿರುತ್ತೆ. ಯಾವುದೇ ಕಾರಣಕ್ಕೆ ಆ ಲಾಸ್ಟ್ 10 ಮಿನಿಟ್ಸಲ್ಲಿ ನೀವು ಬರೆಯೋಂಗಿಲ್ಲ. ಬರೆದಿರೋ ಅಂಥದ್ದನ್ನು ಕರೆಕ್ಟಾಗಿ ಬರೆದಿದ್ದೀನ, ತಪ್ಪು ಬರೆದಿದ್ದೀನ ನೀವು ಪ್ಲ್ಯಾನ್ ಮಾಡಬೇಕಾಗತ್ತೆ. ಬಿಕಾಸ್ ಯಾಕೆಂದರೆ ಎಕ್ಸಾಮಿನೇಷನ್ ಹಾಲಲ್ಲಿ ಏನಾಗಿರುತ್ತೆ ಅಂದರೆ ಲಾಟ್ ಆಫ್ ಆ್ಯಂಗ್ಸೈಟಿ ಇರುತ್ತೆ, ಟೆನ್ಷನ್ ಇರುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಪ್ರೆಷರ್ ಇರುತ್ತೆ. ಆ ಪ್ರೆಷರಲ್ಲಿ ಏನಾಗ್ಬೋದು, ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಬ್ರೈನು ಮತ್ತು
ಪೆನ್ ಏನಾಗಬೇಕು, ಕೋಆರ್ಡಿನೇಟ್ ಆಗಬೇಕು, ಆನ್ಸರ್ಸು ಬರಿತಾ ಹೋಗಬೇಕಾಗತ್ತೆ. ಆ ಕೋಆರ್ಡಿನೇಷನ್ ಯಾವಾಗ ಇಲ್ದಂಗೆ ಆಗುತ್ತೆ ಅಂದರೆ ಪ್ರೆಷರ್ ಇದ್ದಾಗ, ಆಂಗ್ಸೈಟಿ ಇದ್ದಾಗ, ಹೈಪರ್ ಟೆನ್ಷನ್ ಇದ್ದಾಗ ನಿಮಗೆ ಕೋಆರ್ಡಿನೇಷನು ಇಲ್ದಂಗೆ ಆಗುತ್ತೆ. ಆವಾಗ ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಲಾಸ್ಟ್ 10 ಮಿನಿಟ್ಸ್ ಏನಿದೆಯಲ್ಲ ಆ ಎಕ್ಸಾಮಿನೇಷನ್ ಪ್ಯಾಟ್ರನಲ್ಲಿ ಅದನ್ನೆಲ್ಲ ಕೂತ್ಕೊಂಡು ನೀವೇನು ಮಾಡಬೇಕಾಗತ್ತೆ, ನಾನು ಏನು ಬರೆದಿದ್ದೀನಿ, ಅದು ಕರೆಕ್ಟಾಗಿ ಪ್ರಶ್ನೆ ಕೇಳಿದಾರಾ, ಏನು ಪ್ರಶ್ನೆ ಕೇಳಿದ್ದಾರೆ, ನಾನೇನು ಉತ್ತರ ಬರೆದಿದ್ದೀನಿ, ಆ ಪ್ರಶ್ನೆಯಲ್ಲಿ ಎಷ್ಟು ಪಾರ್ಟ್ ಇದೆ. ಕೆಲವೊಂದು ಸಲ ಪ್ರಶ್ನೆಗಳಲ್ಲಿ 2 ಪಾರ್ಟ್ 3 ಪಾರ್ಟ್ ಇರುತ್ತೆ. ವಾಟ್ ಈಸ್ ದಿಸ್, ಹೌ ಡು ಯು ಡೂ ದಟ್ ಅಂತ. ಸೊ ಅದನ್ನು 2 ಪಾರ್ಟು ಬರ್ದಿದ್ದೀನಾ ಇಲ್ವಾ, ಇಲ್ಲಾಂದರೆ ರಶಲ್ಲಿ ಏನಾಗುತ್ತೆ, 1 ಪಾರ್ಟ್ ಬರ್ತೀವಿ, 1 ಪಾರ್ಟ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿರ್ತೀವಿ. ಸೊ ಇದನ್ನೆಲ್ಲ ನೀವೇನು ಮಾಡಬೇಕಾಗುತ್ತೆ, ಲಾಸ್ಟ್ 10 ಮಿನಿಟ್ಸಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಆ ಫಸ್ಟ್ 10 ಮಿನಿಟ್ಸ್ ಬೆಲ್ ಹೊಡಿತೀರಲ್ಲ, ಅವಾಗ ನೀವು 10 ಮಿನಿಟ್ಸ್ಗಿಂತ ಮುಂಚೆ ಎಕ್ಸಾಮಿನೇಷನ್ ಹಾಲ್ಗೆ ಹೋಗಬೇಕು, ಕೂತ್ಕೋಬೇಕು. ಯೂಶಲಿ ನೀವು ಹಾಫ್ ಆನ್ ಅವರ್ ಮುಂಚೆ ಎಕ್ಸಾಮಿನೇಷನ್ ಹಾಲಲ್ಲಿದ್ದರೆ ಬೆಟರು. ಯು ಹ್ಯಾವ್ ಟು ಪ್ಲ್ಯಾನ್ ಇನ್ ಸಚ್ ಎ ವೇ ದಟ್ ನನ್ನ ಮನೆಯಿಂದ ಕಾಲೇಜ್ಗೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ನನಗೆ 9:30ಗೆ ಎಕ್ಸಾಮ್ ಇದೆ ಅಂದರೆ, ಸೊ ನಾನು 9 ಗಂಟೆ ಕಾಲೇಜ್ಗೆ ಇರಬೇಕು, ನಾನು ಎಷ್ಟೊತ್ತಿಗೆ ಮನೆ ಬಿಡಬೇಕು, ಹೇಗೆ ಬಿಡಬೇಕು ಎಲ್ಲನೂ ನೀವು ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಅಂದರೆ ಹಿಂದಿನ ದಿನ ಚೆನ್ನಾಗಿ ನಿದ್ರೆ ಮಾಡಬೇಕಾಗತ್ತೆ, ಹಿಂದಿನ ದಿನ ರಾತ್ರಿ ಊಟ ಮಾಡಿರಬೇಕಾಗತ್ತೆ, ಬೆಳಗ್ಗೆ ಸಾಧ್ಯ ಆದಷ್ಟು ಬೇಗ ಮನೆ ಬಿಟ್ಟಿರ್ತೀರ, 7:30 8 ಗಂಟೆಗೆ ಮನೆ ಬಿಟ್ಟಿರ್ತೀರ. ಸಾಧ್ಯ ಆಯಿತು ಅಂದರೆ ಒಂದು ಲೋಟ ಹಾಲು ಕುಡ್ಕೊಳ್ಳಿ, ಇಲ್ಲಾಂದರೆ ಒಂದು ಬಾಳೆಹಣ್ಣು ತಿನ್ನಿ, ಇಲ್ಲಂದರೆ ಒಂದು ಬನ್ನೋ ಬ್ರೆಡ್ಡೋ ತಿನ್ನಿ. ಸೊ ತಿಂದಲೇ ಮಾತ್ರ ಎಕ್ಸಾಮಿನೇಷನ್ ಬರಬೇಡಿ. ಇನ್ನೊಂದು ಪರ್ಟಿಕ್ಯುಲರ್ಲಿ ಹಿಂದಿನ ದಿನ ರಾತ್ರಿ ಚೆನ್ನಾಗಿ ನೀವು ನಿದ್ರೆ ಮಾಡಿರಬೇಕು, ಚೆನ್ನಾಗಿ ಊಟ ಮಾಡಬೇಕು. ಇಲ್ಲಾಂದರೆ ಅಸಿಡಿಟಿ ಆಗುತ್ತೆ, ಎಕ್ಸಾಮಿನೇಷನ್ ಹಾಲಿಗೆ ಬಂದಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಶುರು ಆಗುತ್ತೆ, ತಲೆನೋವು ಶುರು ಆಗುತ್ತೆ. ಸೊ ಕೋಆರ್ಡಿನೇಷನ್ನು ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಎಕ್ಸಾಮಿನೇಷನ್ ಬರೋಕ್ಕಿಂತ ಮುಂಚೆ ಎಕ್ಸಾಮ್ಗೆ ಏನೇನು ಬೇಕಲ್ಲ, ಪೆನ್ನು, ಪೆನ್ಸಿಲು, ಸ್ಕೇಲು, ಆಲ್ ಟಿಕೆಟು, ID ಕಾರ್ಡು, ಏನೇನು ಇದೆಯಲ್ಲ, ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಏನೇನು ತರಬೇಕು, ಏನೇನು ತರಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಎಲ್ಲ ಇದೆ. ಅದನ್ನೆಲ್ಲ ಓದ್ಕೊಳ್ಳಿ. ಆಲ್ರೆಡಿ ನಿಮ್ಮ ಇನ್ವಿಜಿಲೇಟರ್ಗಳು ಹೇಳ್ತಿರ್ತಾರೆ. ಸೊ ನೀವು ಆಲ್ರೆಡಿ 2 ಎಕ್ಸಾಮ್ ಬರ್ದಿರೋದ್ರಿಂದ ನಿಮಗೆ ಗೊತ್ತಿದೆ. ಶೂಸ್ ಹಾಕೊಂಬರಂಗಿಲ್ಲ, ವಾಚ್ ಹಾಕೊಂಬರಂಗಿಲ್ಲ, ಸಾಕ್ಸ್ ಹಾಕೊಂಬರಂಗಿಲ್ಲ, ಫುಲ್ ಹಾಮ್ ಶರ್ಟ್ ಹಾಕೊಂಬರಂಗಿಲ್ಲ. ದೀಸ್ ಆರ್ ದಿ ಕಂಡೀಷನ್ ಗಿವನ್ ಬೈ ದಿ ಯೂನಿವರ್ಸಿಟಿ. ಸೊ ನೀವು ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪೆನ್ನು, ಪೆನ್ಸಿಲ್ ತೊಗೊಂಡು ಬನ್ನಿ. ಅದು ಇಲ್ಲ ಅಂತ ಹೇಳ್ತಾರೆ. ಕ್ಯಾಲ್ಕುಲೇಟರ್ ಬೇಕಾ, ರಬ್ಬರ್ ಬೇಕಾ, ಏನು ಬೇಕೋ ಎಕ್ಸಾಮಿನೇಷನ್ ಬರೋದಕ್ಕೆ ಅದನ್ನೆಲ್ಲ ಕಂಪ್ಲೀಟ್ಲಿ ತಯಾರಿ ಮಾಡಿಕೊಂಡು ಆ ಬ್ಯಾಗ್ನ ರೆಡಿ ಮಾಡಿಟ್ಟು ಮಲ್ಕೊಳ್ಳಿ. ಹಿಂದಿನ ದಿನ ರಾತ್ರಿ ಮಲಗಿದಾಗ, ಬೆಳಗ್ಗೆ ಎದ್ದಾಗ ಟೆನ್ಷನ್ ಇರುತ್ತೆ. ರಾತ್ರಿ ಮಲಗಿದ್ದು ಲೇಟ್ ಆದಾಗ ಏನಾಗುತ್ತೆ, ಎದ್ರೋದು ಲೇಟ್ ಆಗುತ್ತೆ. ಎದ್ದು ಲೇಟ್ ಆಗಿದ ತಕ್ಷಣ ಏನಾಗುತ್ತೆ ಅಂತಂದರೆ ಎಲ್ಲ ಅಲ್ಲೇ ಆಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ನೀವು ಕರೆಕ್ಟ್ ಟೈಮ್ಗೆ ರೀಚ್ ಆಗದಲ್ಲೇ ಇರ್ಬೋದು. ಅಗೇನ್ ರೂಮ್ಗೆ ಹೋದಾಗ ಪ್ರತಿ ಡೇ ನಿಮ್ಗೆ ಏನಾಗುತ್ತೆ, ರಿಜಿಸ್ಟರ್ ನಂಬರ್ ಏನಿದೆಯಲ್ಲ ಅದು ಪ್ರತಿ ಡೇ ಚೇಂಜ್ ಆಗ್ತಾ ಇರುತ್ತೆ. ಸೊ ನೋಡ್ಕೋಬೇಕಾಗುತ್ತೆ ಯಾವ ರೂಮಲ್ಲಿದೆ ಅಂತ. ಅದನ್ನೆಲ್ಲ ಮಾಡೋದಕ್ಕೋಸ್ಕರ ನೀವು ಹಾಫ್ ಆನ್ ಅವರ್ ಮುಂಚೆ ಇರಿ ಅಂತ ಹೇಳ್ತೀವಿ. 10 ಅವರ್ಸು ನೀವೇನು ಮಾಡಬೇಕಾಗತ್ತೆ, ನೀವು ಹಾಲ್ಗೆ ಹೋಗಿ ನಿಮ್ಮ ಜಾಗ ಎಲ್ಲಿದೆಯೋ ಆ ಜಾಗದಲ್ಲಿ ನೋಡಿಕೊಂಡು ಕರೆಕ್ಟಾಗಿ ನೀವು ಕೂತ್ಕೋಬೇಕಾಗತ್ತೆ. ಏಕೆಂದು ಜಾಗದಲ್ಲಿ ಕೂತ್ಕೊಂಡಾಗ ನೀವು ನೋಡ್ಕೋಬೇಕಾಗತ್ತೆ. ಅಲ್ಲಿ ಬರೆದಾಗ 214 215 ಅಂತ ಬರ್ದಿರ್ತಾರೆ. ಅದು 18 ಸೀರೀಸೋ 19 ಸೀರೀಸೋ 17 ಸೀರೀಸೋ ನೀವು ಅದನ್ನು ನೋಡ್ಕೋಬೇಕಾಗತ್ತೆ. ಆ ಸೀರೀಸ್ ಇದೆಯಾ ಇಲ್ವಾ ಕರೆಕ್ಟಾಗಿ ನೋಡಿಕೊಂಡು ನೀವು ಅಲ್ಲಿ ಹೋಗಿ ಕೂತ್ಕೋಬೇಕಾಗತ್ತೆ. ಕೂತ್ಕೊಂಡ್ಮೇಲೆ ಯು ಹ್ಯಾವ್ ಟು ಸಿಟ್ ಡೌನ್ ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಯುವರ್ ಮೈಂಡ್ ಟು ಕಾಮ್. ಯಾರ ಹತ್ರ ಮಾತಾಡಂಗಿಲ್ಲ, ಕಣ್ಣು ಮುಚ್ಕೊಳ್ಳಿ. ನಿಮ್ಗೆ ಏನು ದೇವ್ರಿದೆಯೋ, ಏನು ಯಾರನ್ನ ನೆನಪಿಸ್ಕೊಳ್ತಿರೋ ಅವ್ರನ್ನ ನೆನಪಿಸ್ಕೊಂಡು, ದೇವ್ರೆ ನನಗೆಲ್ಲ ಒಳ್ಳೇದು ಮಾಡಪ್ಪ ಅಂತ ನೆನಪಿಸ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಆ್ಯಂಗ್ಸೈಟಿನೆಲ್ಲ ಕಾಮ್ ಡೌನ್ ಮಾಡಿ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, 10 ಮಿನಿಟ್ಸ್ ಫಸ್ಟ್ 10 ಮಿನಿಟ್ಸ್ ಏನಿದೆಯಲ್ಲ ಅದು ನಿಮ್ಮ ಆ್ಯಂಗ್ಸೈಟಿ ಏನಿದೆಯಲ್ಲ ಅದನ್ನು ಕಾಮ್ ಡೌನ್ ಮಾಡೋಕ್ಕೆ. ಆ್ಯಂಗ್ಸೈಟಿ ಕಡಿಮೆ ಆಯಿತು ಅಂದರೆ ಬ್ರೈನು ಶಾರ್ಪಾಗಿ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ವೆರಿ ಆ್ಯಕ್ಟಿವ್ ಆದಾಗ ನಿಮಗೆ ಬರೆಯೋದಕ್ಕೆ, ಕೋಆರ್ಡಿನೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಆಯಿತು 10 ಮಿನಿಟ್ಸ್ ಆಯಿತು, ಕಾಮ್ ಡೌನ್ ಆದ್ರಿ, ಬರೆಯೋಕ್ಕೆ ಶುರು ಮಾಡಿದ್ರಿ. ಕ್ವಶನ್ ಪೇಪರ್ ಕೊಟ್ಟರು, ಬರೆಯೋಕ್ಕೆ ಶುರು ಮಾಡಿದ್ರಿ. ಸೊ ಅಲ್ಲಿ ನಿಮಗೆ ಆನ್ಸರ್ ಬುಕ್ಲೆಟ್ ಏನಿರ್ಬೋದು, ಕ್ವಶನ್ ಬುಕ್ಲೆಟ್, ವರ್ಷನ್ ಕೋಡ್ ಇರ್ಬೋದು, ಅದು ಏನೇನಿದೆಯಲ್ಲ ಅದೆಲ್ಲ ಫಿಲ್ ಮಾಡೋದನ್ನು ತಪ್ಪಿಲ್ದಂಗೆ ಕೂಲಾಗಿ ಆರಾಮಾಗಿ ಮಾಡಿ. ಎಕ್ಸಾಮಿನೇಷನ್ ಹಾಲ್ ಒಳಗಡೆ ಬಂದಮೇಲೆ ಯಾವುದೇ ಕಾರಣಕ್ಕೆ ಯಾರ ಹತ್ರನೂ ಮಾತಾಡಬೇಡಿ. ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಲಿ ಏನೇ ಆದರೂ ಮಾತಾಡಬೇಡಿ. ಪೆನ್ ಕೊಡು, ಪೆನ್ಸಿಲ್ ಕೊಡು, ಕ್ಯಾಲ್ಕುಲೇಟರ್ ಕೊಡು ಅಂತ ತಿವಿತಿದ್ರು ಅವ್ನ ಕಡೆಗೆ ತಿರುಗಿ ನೋಡಬೇಡಿ. ಯಾರಿಗೆ ಯಾವುದೂ ಕೊಡಬೇಡಿ. ಯಾಕೆಂದರೆ ಕ್ಯಾಲ್ಕುಲೇಟರ್ ನಿಮ್ಗೆ ಏನೋ ಮಾಡ್ತಿರ್ತೀರಿ, ಯಾವುದಕ್ಕೋ ಬೇಕಾಗತ್ತೆ ಅಂತ ತಿಳ್ಕೊಂಡು ಅವನ ಹತ್ರ ಕ್ಯಾಲ್ಕುಲೇಟರ್ ಇದ್ದರೆ ಅವ್ನು ಮುಗಿಸೋ ತನಕ ನೀವು ಕಾಯಬೇಕಾಗತ್ತೆ, ನಿಮ್ಮ ಟೈಮು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಏನೇನು ಬೇಕೋ ಅದೆಲ್ಲ ನೀವು ತೊಗೊಂಡೋಗಿ ನೀವು ಯಾರಿಗೂ ಕೊಡಲೂಬೇಡಿ, ಯಾರ ಹತ್ರನೂ ಇಸ್ಕೊಳ್ಳೂಬೇಡಿ. ಸೊ ಅದೆಲ್ಲ ಆಯಿತು. ಅದಾದಮೇಲೆ ಏನು ಮಾಡ್ತಾರೆ, ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ನೀವೇನು ಮಾಡ್ತೀರಾ ಅಂತಂದರೆ, ನಂಗೆ ಇದೆಲ್ಲ ಗೊತ್ತು ಅಂತ ದಡ ಅಂತ ಬರೆಯೋದಲ್ಲ. ಬಿಕಾಸ್ ನಿಮಗೆ ಚಾಯ್ಸ್ ಇರುತ್ತೆ. ಆ ಚಾಯ್ಸಲ್ಲಿ ನನಗೆ ಎಲ್ಲ ಕಂಪ್ಲೀಟ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರೋ ಅನ್ಸ್ಟು ನನಗೆ ಮುಂಚೆನೇ ಗೊತ್ತಿದೆ. ನಾನು ರಿಹರ್ಸಲ್ ಮಾಡ್ಕೊಂಬಂದಿದ್ದೀನಿ, ಅದ್ರ ಬಗ್ಗೆ ನಾನು ಓದ್ಕೊಂಬಂದಿದ್ದೀನಿ. ಬಿಕಾಸ್ ನಾನು ಆಲ್ರೆಡಿ ಬ್ಲೂ ಪ್ರಿಂಟ್ ಹೇಳಿದ್ದೀನಿ. ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಏನಿದೆ ಅಂತ ಗೊತ್ತಿದೆ, ಮಾಡಲ್ ಕ್ವಶನ್ ಪೇಪರ್ಸ್ ಇದೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದೆ, ನಿಮಗೆ ಗೊತ್ತಿರುತ್ತೆ. ಹೇಗೆ ಕ್ವಶನ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹಾಗಾದಾಗ ನೀವೇನು ಮಾಡಬೇಕಾಗತ್ತೆ, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಕಾಶಿಯಸ್ ಆಗಿ. ನನಗೆ ಔಟ್ ಆಫ್ 12 ಕ್ವಶನ್ಸು ಐ ಹ್ಯಾವ್ ಟು ಚೂಸ್ ಓನ್ಲಿ 8 ಕ್ವಶನ್ಸ್. ಯಾವುದು ನನಗೆ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಬರೆದ್ರೆ ನನಗೆ ಕಡಿಮೆ ಟೈಮಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರುತ್ತೆ. ಸೊ ನೀವು ಅದನ್ನು ಚೂಸ್ ಮಾಡಬೇಕಾಗತ್ತೆ. ಡೋಂಟ್ ಬಿ ಇನ್ ಎ ಹರಿ ಟು ಸ್ಟಾರ್ಟ್ ರೈಟಿಂಗ್ ದಿ ಆನ್ಸರ್. ಸೊ ಅದರಲ್ಲಿ ಯಾವುದು ಅಂತ ನೀವು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟ್ ಬಿಗೆ ಹೋಗಿ. ಪಾರ್ಟ್ ಬಿನಲ್ಲಿ ನಿಮಗೆ ಔಟ್ ಆಫ್ 13 ಕ್ವಶನ್ಸ್ ಯು ಆರ್ ಗೋಯಿಂಗ್ ಟು ರೈಟ್ ಓನ್ಲಿ 9 ಕ್ವಶನ್ಸ್. ಯಾವ್ದು ಬರಿತೀನಿ ಅಂತ ಯಾವುದು ನನ್ನ ಪಕ್ಕ ಇದೆ, ಎಲ್ಲ ಕ್ವಶನ್ ಪೇಪರಲ್ಲಿ ಇರೋವಂಥ 25 ಕ್ವಶನ್ಸು ಓದ್ಕೊಂಡು
ಓದ್ಕೊಳ್ಳಿ. ದೆನ್ ಯು ಮೇಕ್ ಎ ಡಿಸಿಷನ್. ಇದು ಬರುತ್ತೆ, ನಾನು ಮಾಡ್ತೀನಿ, ಇದು ಫುಲ್ ಬರುತ್ತೆ, ಇದು ಫುಲ್ ಬರಲ್ಲ. ಕೆಲವೊಂದು ಅರ್ಧಂಬರ್ಧ ಗೊತ್ತಿರುತ್ತೆ, ಅದನ್ನು ನೀವು ಥಿಂಕ್ ಮಾಡಿ ಇದನ್ನು ಬರಿಬೋದಾ ಅಂತ. ದೆನ್ ಯು ಸ್ಟಾರ್ಟ್ ರೈಟಿಂಗ್ ದಿ ಆನ್ಸರ್ಸ್. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಚಾಯ್ಸ್ ಕೊಟ್ಟಾಗ ಐ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಯಾಕೆ ನಾನು ಪಾರ್ಟ್ ಎ ಪಾರ್ಟ್ ಬಿ ಎರಡು ಒಂದು ದಿವಸ ಅಪ್ಲೋಡ್ ಮಾಡ್ತಾ ಇಲ್ಲ, ಮಾಡಿದ್ರೆ ಏನಾಗುತ್ತೆ, ಕ್ವಶನ್ಸ್ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನಾನು 2006 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಪಾರ್ಟ್ ಎನಲ್ಲಿ 12 ಕ್ವಶನ್ಸ್ ಇರುತ್ತೆ, ಯು ಆರ್ ಗೋಯಿಂಗ್ ಟು ಆನ್ಸರ್ ಓನ್ಲಿ 8 ಕ್ವಶನ್ಸ್, 8 into 16 ಮಾರ್ಕ್ಸ್ ಇರುತ್ತೆ. ಡಿಫೈನ್ ಎನರ್ಜಿ ಆಫ್ ಆಕ್ಟಿವೇಶನ್ ಆಫ್ ಎ ರಿಯಾಕ್ಷನ್. ಸೊ ಡಿಫೈನ್ ಅಂತ ಹೇಳಿದಾಗ ಬೇರೆ ಬರಿಬೋದು, ಸ್ಟೇಟ್ ಅಂತ ಬರೆದಾಗ ಬೇರೆ ಬರಿಬೇಕಾಗತ್ತೆ, ಜಸ್ಟಿಫೈ, ಗಿವ್ ರೀಸನ್, ವೈ. ಸೊ ಈ ಥರ ಟರ್ಮ್ಸನ್ನು ನೋಡಿಕೊಂಡು ನೀವು ಅದಕ್ಕೆ ತಕ್ಕಂಗೆ ಬರಿಬೇಕಾಗತ್ತೆ. ವಾಟ್ ಈಸ್ ಎನರ್ಜಿ ಆಫ್ ಆಕ್ಟಿವೇಶನ್ ಆಫ್ ಎ ರಿಯಾಕ್ಷನ್ ಅಂತ ಕೇಳ್ತಿದ್ದಾರೆ. ಮಿನಿಮಮ್ ಎಕ್ಸ್ಟ್ರಾ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಬೈ ರಿಯಾಕ್ಟೆಡ್ ಮಾಲಿಕ್ಯೂಲ್ಸ್ ಟು ಅಂಡರ್ಗೋ ಎಫೆಕ್ಟಿವ್ ಕೊಲ್ಯೂಷನ್ಸ್. ಇದಕ್ಕೆ ನಾವೇನಂತ ಕರಿತೀವಿ, ಆಕ್ಟಿವೇಶನ್ ಅಂತ ಬರಿತೀವಿ. ಅದನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ. ಸ್ಟೇಟ್ ಎನಿ 2 ways ಆಫ್ ಸ್ಟೇಟಿಂಗ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಥರ್ಮೋಡೈನಮಿಕ್ಸ್ ಸೆಕೆಂಡ್ ಲಾನ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು. ಸೊ 2 ways ಅಂತ ಹೇಳಿದರೆ ಎರಡು ವೇನಲ್ಲಿ ಹೇಳಿದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇಲ್ಲಿ ನಾನು 4 ವೇ ಹೇಳಿದ್ದೀನಿ, ನೀವು ಅದರ 2 ಬರೆದ್ರೂ ಸಾಕು. ಆಲ್ ಸ್ಪಾಂಟೇನಿಯಸ್ ಪ್ರೋಸೆಸ್ ಆರ್ ಇರಿವರ್ಸಿಬಲ್ ಇನ್ ನೇಚರ್ ಟೆಂಡಿಂಗ್ ಟುವರ್ಡ್ಸ್ ದಿ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಮ್ ಅಂತ ಬರಿಬೋದು. ಇಲ್ಲಾಂದರೆ ಕಂಪ್ಲೀಟ್ ಕನ್ವರ್ಷನ್ ಆಫ್ ಹೀಟ್ ಟು ವರ್ಕ್ ಈಸ್ ಇಂಪಾಸಿಬಲ್ ವಿತೌಟ್ ಲಿವಿಂಗ್ ಸಮ್ ಎಫರ್ಟ್ಸ್ ಎಲ್ಸ್ವೇರ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ 100% ಎಫಿಷಿಯನ್ಸಿ ಇನ್ ಥರ್ಮಲ್ ಎಂಜಿನ್ಸ್ ಈಸ್ ಇಂಪಾಸಿಬಲ್ ಅಂತ ಹೇಳಬೇಕಾಗತ್ತೆ. ಅಥವಾ ಎಂಟ್ರೋಪಿ ಆಫ್ ಎ ಸಿಸ್ಟಮ್ ಆ್ಯಂಡ್ ಸರೌಂಡಿಂಗ್ಸ್ ಟೇಕನ್ ಟುಗೆದರ್ ಇನ್ಕ್ರೀಸಸ್ ಕಂಟಿನ್ಯೂಸ್ಲಿ ಫಾರ್ ಇರಿವರ್ಸಿಬಲ್ ಪ್ರೋಸೆಸ್ ವೇರ್ ಹ್ಯಾಸ್ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಫಾರ್ ರಿವರ್ಸಿಬಲ್ ಪ್ರೋಸೆಸ್. ಸೊ ನೀವು ಈ ಐದರ್ ಇನ್ ಟರ್ಮ್ಸ್ ಆಫ್ ಎಂಟ್ರೋಪಿ ಹೇಳ್ಬೋದು, ಎಫಿಷಿಯನ್ಸಿ ಹೇಳ್ಬೋದು, ಇಲ್ಲಾಂದರೆ ಹೀಟ್ ಎನರ್ಜಿ, ವರ್ಕ್ ಎನರ್ಜಿ ಹಿಂಗೆ ಕನ್ವರ್ಷನ್ ಆಗುತ್ತೆ ಆ ಥರ ಹೇಳ್ಬೋದು, ಅಥವಾ ಫಾಸ್ಟಾಗಿ ಆಗುತ್ತೆ, ಇರಿವರ್ಸಿಬಲ್. ಸೊ ಆ ಬೇಸಿಸ್ ಮೇಲೆ ಹೇಳ್ಬೋದು. ಯಾವ್ದಾದ್ರು ನೀವು 2 ಹೇಳಿದ್ರೆ 2 ನಿಮಗೆ ಕೊಡ್ತಾರೆ. ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಹೌ ಡು ಫೈಂಡ್ ಔಟ್ ದಿ ಎಂಟ್ರೋಪಿ ಚೇಂಜ್ ಇನ್ವಾಲ್ವ್ಡ್ ಇನ್ ವೆನ್ 1 mole ಆಫ್ ಸಲ್ಫರ್ ಚೇಂಜಸ್ ಫ್ರಮ್ ಇಟ್ಸ್ ಸೊರೋಬಿಕ್ ಸ್ಟೇಟ್ ಟು ಮೊನೊಕ್ರೋಮಿಕ್ ಸ್ಟೇಟ್ ಅಂತ ಕೇಳ್ತಾ ಇದ್ದಾರೆ. ಹೀಟರ್ ಟ್ರಾನ್ಸಿಷನ್ ಕೇಳಿದರೆ ಯೂನಿಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಪ್ರಾಬ್ಲಮ್ನಲ್ಲಿ ಫಸ್ಟ್ ನೀವೇನು ಮಾಡಬೇಕಾಗುತ್ತೆ, ಗೀವನ್ ಏನಿದೆಯಲ್ಲ ಅದನ್ನು ಬರ್ಕೋಬೇಕಾಗತ್ತೆ. ನೆಕ್ಸ್ಟು ಆಮೇಲೆ ನಿಮಗೆ ಅದಕ್ಕೆ ರಿಲೇಟೆಡ್ ಆಗಿರೋ ಫಾರ್ಮುಲಾ ಬರೀಬೇಕು. ಡೋಂಟ್ ಸ್ಟಾರ್ಟ್ ರೈಟಿಂಗ್ ದಿ ಆನ್ಸರ್ಸ್ ಲೈಕ್ ದಟ್ ಓನ್ಲಿ. ಫಾರ್ಮುಲಾ ಬಂದರೆ 1 ಮಾರ್ಕ್ ಕೊಡ್ತಾರೆ, ಸಬ್ಸ್ಟಿಟ್ಯೂಷನ್ಗೆ 1 ಮಾರ್ಕ್ ಇರುತ್ತೆ, ಫೈನಲ್ ಆನ್ಸರ್ಗೆ ಏನು ಮಾರ್ಕ್ಸ್ ಇರೋದಿಲ್ಲ. ಸೊ ನೀವು ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಷನ್ ಕರೆಕ್ಟಾಗಿ ಬರೆದ್ರೆ ಫೈನಲ್ ವ್ಯಾಲ್ಯೂ ಕರೆಕ್ಟಾಗಿ ಇರುತ್ತೆ. ಫೈನಲ್ ವ್ಯಾಲ್ಯೂಗೆ ಫಿಸಿಕಲ್ ಕೆಮಿಸ್ಟ್ರಿ ಇತ್ತು ಅಂದರೆ, ಪ್ರಾಬ್ಲಮ್ಸ್ ಇತ್ತು ಅಂದರೆ ಯೂನಿಟ್ಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕೆಲವು ಸಲ SI ಯೂನಿಟಲ್ಲಿ ಇರುತ್ತೆ, ಕೆಲವು ಸಲ CGS ಯೂನಿಟಲ್ಲಿ ಇರುತ್ತೆ. ಸೊ ನೀವು ನೋಡಿಕೊಂಡು ಅದನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ಫಾರ್ಮುಲಾಗೆ 1 ಮಾರ್ಕು, ವ್ಯಾಲ್ಯೂಗೆ 1 ಮಾರ್ಕು. ನೆಕ್ಸ್ಟು ಹೌ ಮಿಥೈಲ್ ಸಿಂಥಸೈಸ್ ಫ್ರಮ್ ಮಿಥೈಲ್ ಹೈಡ್ರೈಡ್ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಏನಾಗುತ್ತೆ, ಇದನ್ನು ನೀವು ಈ ರಿಯಾಕ್ಷನ್ನ ನೀವು ಕರೆಕ್ಟಾಗಿ ಬರೀಬೇಕಾಗುತ್ತೆ. ಮಿಥೈಲ್ ಹೈಡ್ರೈಡ್ ರಿಯಾಕ್ಟ್ಸ್ ವಿತ್ ಲಿಥಿಯಂ ಟು ಫಾರ್ಮ್ ಎ ಮಿಥೈಲ್ ಲಿಥಿಯಂ ವಿಚ್ ಆನ್ ರಿಯಾಕ್ಟಿಂಗ್ ವಿತ್ ಕ್ಯುಪ್ರಸ್ iodide gives a lithium dimethyl cuprate in ether medium ಅಂತ ಹೇಳ್ತಾರೆ. ಇಲ್ಲಿ ಈಥರ್ ಮೀಡಿಯಮ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ, ಅಗೇನ್ ಈ ಥರ ರಿಯಾಕ್ಷನ್ಸ್ ಕೊಟ್ಟಾಗ ನೀವೇನು ಮಾಡಬೇಕು ಅಂದರೆ, ವರ್ಡ್ಸಲ್ಲಿ ಬರೆದ್ರೆ 1 ಮಾರ್ಕ್ ಕೊಡ್ತಾರೆ, ಈಕ್ವೇಷನ್ಗೆ 1 ಮಾರ್ಕ್ ಕೊಡ್ತಾರೆ. ಇಲ್ಲಾಂದರೆ ಸೆಲ್ಫ್ ಎಕ್ಸ್ಪ್ಲೈನ್ಡ್ ಕಂಪ್ಲೀಟ್ ಈಕ್ವೇಷನ್ ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾರೆ. ಎಕ್ಸ್ಪ್ಲೈನ್ ಕಂಪ್ಲೀಟ್ ರಿಯಾಕ್ಷನ್ ಅಂತಂದ್ರೇನು, ರಿಯಾಕ್ಷನ್ ಬರೀಬೇಕು, ಅದ್ರ ಕೆಳಗಡೆ ರಿಯಾಕ್ಟೆಂಟ್ಸ್ ಬರೀಬೇಕು, ಆರೋ ಮಾರ್ಕ್ ಮೇಲೆ ಎಲ್ಲ ಕಂಡೀಷನ್ಸು ಬರೀಬೇಕು, ರಿಯಾಕ್ಟೆಂಟ್ಸು ಮತ್ತು ಪ್ರಾಡಕ್ಟ್ಸು ನೇಮ್ ಬರ್ತಿರಬೇಕು. ಸೊ ಅದೆಲ್ಲ ಇತ್ತು ಅಂದರೆ ಅದಕ್ಕೆ ಕಂಪ್ಲೀಟ್ ರಿಯಾಕ್ಷನ್ ಅಂತ ಹೇಳ್ತಾರೆ. ನಾನು ಮುಂಚೆನೇ ಹೇಳಿದಂಗೆ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನಿಮಗೆ ಲಾಟ್ ಆಫ್ ಟೆನ್ಷನ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ. ಹಾಗಾಗಿ ಏನಾಗ್ತಾ ಇರುತ್ತೆ ಅಂದರೆ ನಿಮಗೆ ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಈಕ್ವೇಷನ್ಸ್ ಎಲ್ಲ ಬರೆದಾಗ ಅದರದ್ದು ವೇಲೆನ್ಸಿ ಇರ್ಬೋದು, ಇನ್ನೊಂದಿರ್ಬೋದು, ಅದೆಲ್ಲನೂ ನಿಮಗೆ ಕರೆಕ್ಟಾಗಿ ಆಗದಲೇ ಇರ್ಬೋದು. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ, ವರ್ಡ್ಸಲ್ಲಿ ಬರೀರಿ ಮತ್ತು ಆಮೇಲೆ ಈಕ್ವೇಷನ್ನ ಬರೀರಿ. ಅಟ್ಲೀಸ್ಟ್ ವರ್ಡ್ಸಲ್ಲಿ ತಪ್ಪಾಯಿತು ಅಂದರೆ ಈಕ್ವೇಷನಲ್ಲಿ ಬರುತ್ತೆ, ಈಕ್ವೇಷನ್ ತಪ್ಪಾಯಿತು ಅಂದರೆ ವರ್ಡ್ಸಲ್ಲಿ ಬರುತ್ತೆ. ಸೊ ಇದಕ್ಕೊಂದು ಮಾರ್ಕ್, ಅದಕ್ಕೊಂದು ಮಾರ್ಕ್ನ ಕೊಡ್ತಾರೆ. ಇಲ್ಲಿ ನಮ್ಗೆ ಏನು ಮಾಡ್ತಾ ಇದ್ದಾರೆ, ಈಥರ್ ಮೀಡಿಯಮ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಥರ್ ಮೀಡಿಯಮ್ ಇಲ್ಲ ಅಂದರೆ ಅದು ಬರಲ್ಲ. ಸೊ ಹಾಗಾಗಿ ನೀವೆಲ್ಲ ಅದನ್ನು ಮೆನ್ಷನ್ ಮಾಡಿ ಇಡಬೇಕಾಗತ್ತೆ. ನೆಕ್ಸ್ಟು ಗಿವ್ಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಆಫ್ ಫ್ರೆಡ್ರಿಚ್ ಅಡ್ರಷನ್ ಏನದು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ರೈಟ್ ದಿ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಹೇಳ್ತಾರೆ. ಸೊ ಮ್ಯಾಥಮೆಟಿಕಲ್ ಫಾರ್ಮನ್ನ ನೀವಲ್ಲಿ ಬರೀಬೇಕಾಗತ್ತೆ. ಸೊ x/m Kp ಟು ದಿ ಪವರ್ ಆಫ್ 1/n ಅಂತಿದೆ. ಸೊ ಎಕ್ಸ್ ಅಂದರೆ ಏನು, ವೈ ಅಂದರೆ ಏನು ಅಂತ ಹೇಳಬೇಕು. ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಅಂತ ಹೇಳಿದರೆ 1 ಮಾರ್ಕು ನಿಮಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರೆದ್ರೆ, 1 ಮಾರ್ಕು ಹಂಗಂಟಿನ್ನು ಅಂತ ಬರೆದ್ರೆ. ನೆಕ್ಸ್ಟ್ ಗಿವ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಪಾಲಿಮರ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು ಎಗೇನ್ 2 hours ಚಾಪ್ಟರ್ ಇದೆ. ಸೊ ಹಾಗಾಗಿ ನಿಮಗೆ ಇದನ್ನು ಕೇಳ್ತಾರೆ. ಆರ್ಗ್ಯಾನಿಕ್ ಪಾಲಿಮರ್ಸ್ ಅಂದರೆ ಕಾರ್ಬನ್ ಇದ್ದೇ ಇರುತ್ತೆ, ಇಟ್ಸ್ ಎ ಬ್ಯಾಕ್ ಬೋನ್, ಕಾರ್ಬನ್ ಲಿಂಕೇಜ್ ಇಸ್ ಅ ಬ್ಯಾಕ್ ಬೋನ್, ಇಟ್ಸ್ ಎ ಹೋಮೋಪಾಲಿಮರ್ ನೆಟ್ವರ್ಕ್ ಇರುತ್ತೆ. ಆದರೆ ಇನ್ಆರ್ಗ್ಯಾನಿಕ್ ತೊಗೊಂಡ್ರೆ ಹೆಟ್ರೋ ಆಟಮ್ ಇರುತ್ತೆ, ಬ್ಯಾಕ್ ಬೋನ್ ಏನಿರ್ಬೋದು ಅಂದರೆ ಮೆಟಲ್ ಇರುತ್ತೆ ಯಾವ್ದಾದ್ರು.
Okay, they have high degree of polymerization, ಯಾವುದು ಆರ್ಗ್ಯಾನಿಕ್ ಪಾಲಿಮರ್ಸು, ವೆರಸ್ ದೇ ಹ್ಯಾವ್ ದಿ ಲೋ ಡಿಗ್ರಿ ಆಫ್ ಪಾಲಿಮರೈಸೇಷನ್ ಇನ್ ಕೇಸ್ ಆಫ್ ಇನ್ಆರ್ಗ್ಯಾನಿಕ್ ಪಾಲಿಮರ್ಸ್. ದೀಸ್ ಆರ್ 3-dimensional ಪಾಲಿಮರ್ ಬಿಕಾಸ್ ನೆಟ್ವರ್ಕ್ ಏನಾಗಿರುತ್ತೆ ಅಂದರೆ ಎಲ್ಲಿ ಬೇಕಾದ್ರೂ ಆಗ್ಬೋದು. ಆ ನೆಟ್ವರ್ಕ್ ಏನಾಗುತ್ತೆ ಆನ್ ಹೀಟಿಂಗ್ ಲೂಸ್ ಆಗುತ್ತೆ. ದೇ ಎಕ್ಸಿಸ್ಟ್ ಇನ್ ಹೈಲಿ ಸ್ಟೇಬಲ್ ಕ್ರಿಸ್ಟಲೈನ್ ಫಾರ್ಮ್ ಆ್ಯಂಡ್ ಮೇಂಟೈನ್ ರೆಗ್ಯುಲಾರಿಟಿ ಈವನ್ ಆನ್ ಹೀಟಿಂಗ್. ಇದು ಮೆಟಲಿಕ್ ಇನ್ವಾಲ್ವ್ ಆಗಿರುತ್ತೆ, ಇಲ್ಲಿ ಕಾರ್ಬನ್ ಬಾಂಡ್ ಆಗಿರುತ್ತೆ. ಕಾರ್ಬನ್ ಬಾಂಡ್ ಮಾಡೋಕ್ಕೆ ನನಗೆ ಕಡಿಮೆ ಹೀಟ್ ಬೇಕಾಗುತ್ತೆ, ಮೆಟಲ್ನ ಬ್ರೇಕ್ ಮಾಡೋಕ್ಕೆ ಜಾಸ್ತಿ ಹೀಟ್ ಬೇಕಾಗುತ್ತೆ. ಸೊ ಹಾಗಾಗಿ ದೇ ಗೋಯಿಂಗ್ ಟು ಮೇಂಟೈನ್ ದ ರೆಗ್ಯುಲಾರಿಟಿ, ಕ್ರಿಸ್ಟಲೈನ್ ಫಾರ್ಮ್ ಹಾಗೆ ಉಳ್ಕೊಳ್ಳುತ್ತೆ. In case of inorganic polymers, they are less resistant to acids and alkalis, they are more stable and others for organic solvents ಅಂತ ಹೇಳ್ತಾರೆ. ಸೊ ಯಾವುದಾದ್ರು ನಿಮಗೆ ಎನಿ 2 ಡಿಫ್ರೆನ್ಸ್ ಅಂತ ಹೇಳ್ತಿದ್ದಾರೆ, 4 ಡಿಫ್ರೆನ್ಸ್ ಕೊಟ್ಟಿದ್ದೀನಿ. ಯಾವುದಾದ್ರು 2 ಡಿಫ್ರೆನ್ಸ್ ನೀವು ಕರೆಕ್ಟಾಗಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ. ಈಗೇನು ರೈಟ್ ಡಿಫ್ರೆನ್ಸಸ್ ಅಂದಾಗ ಈ ಥರ ನೀವು ಕಾಲಮ್ ಹಾಕೊಂಡು ಬರೆದ್ರೆ ಈಸಿ ಆಗುತ್ತೆ, ವ್ಯಾಲ್ಯೂ ಮಾಡೋರ್ಗೂ ಈಸಿ ಆಗುತ್ತೆ, ನಿಮಗೂ ನಾನು ಏನು ಪಾಯಿಂಟ್ ಬರ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಗಿವ್ ಡಿಫ್ರೆನ್ಸಸ್ ಅಂತ ಕೊಟ್ಟಾಗ ಅಥವಾ ಡಿಫ್ರೆನ್ಷಿಯೇಟ್ ಅಂತ ಕೊಟ್ಟಾಗ ನೀವು ಈ ಥರ ಕಾಲಮ್ಸ್ ಹಾಕ್ಕೊಂಡು ಬರೆದ್ರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಶೋ ದಟ್ CP - CV = R ಅಂತ ಕೇಳ್ತಾ ಇದ್ದಾರೆ. ಸೊ ಇದನ್ನು 2 ಮಾರ್ಕ್ಸ್ಗೆ ಕೇಳ್ತಾ ಇದೆ. 2 ಮಾರ್ಕ್ಸ್ ಫಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಗೆ ಗೊತ್ತಿರಬೇಕು H = U + PV. ಸೊ ನಿಮ್ಗೆ ಹಂಗೆ ಅದು ಬರೆದ್ರೆ ನಿಮಗೆ 1 ಮಾರ್ಕ್ ಕೊಡ್ತಾರೆ. ಸೊ ನಿಮ್ಗೆ ಗೊತ್ತು PV = RT ಫಾರ್ 1 mole ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡಾಗ DH/dt = du D ಪ್ಲಸ್ R × dt/dt ಅಂತ ಬರ್ತಾ ಇದೆ. ಸೊ PV = RT ಅಂತ ಹಾಕ್ಕೊಟ್ರು, ಟೀನ ಏನು ಮಾಡಿದ್ರು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರು. ಅವಾಗ ಏನಾಯಿತು ನನಗೆ CP = CU + R ಬಂತು, ಅಥವಾ CP - CV = R ಇದೆ. ಇದು ಹ್ಯಾಸ್ ಅ ಹೋಲ್ ಮಾಡ್ತಾರೆ, ಬಟ್ ನೀವು H = U + PV ಬರೀಬೇಕು. ಆಮೇಲೆ PV = RT ಅಂತ ಬರೆದು ಅದನ್ನು ನೀವು ಮಾಡಿದ್ರೆ ನಿಮಗೆ 1 + 1 ಕೊಡ್ತಾ ಹೋಗ್ತಾರೆ. ಗಿವ್ ಎನಿ 2 ಸೈಲೆಂಟ್ ಫೀಚರ್ಸ್ ಆಫ್ ಎಲಿಂಗ್ಹ್ಯಾಮ್ ಡಯಾಗ್ರಾಮ್ ಅಂತ ಕೇಳ್ತಾರೆ. ಎಲಿಂಗ್ಹ್ಯಾಮ್ ಡಯಾಗ್ರಾಮ್ ಮೇಲೆ ನೀವು 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 4 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ನೀವು ಆ ಡಯಾಗ್ರಾಮ್ ಬರೆಯೋದನ್ನು ತಿಳ್ಕೊಬೇಕು. ಆದರೆ ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ, 2 ಸೈಲೆಂಟ್ ಫೀಚರ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ದ ಗ್ರಾಫ್ಸ್ ರೆಪ್ರೆಸೆಂಟ್ ಫ್ರೀ ಎನರ್ಜಿ ಫಾರ್ ಕನ್ಸಂಪ್ಷನ್ ಆಫ್ 1 mole ಆಫ್ ಆಕ್ಸಿಜನ್ ಇನ್ ದಿ ಫಾರ್ಮೇಷನ್ ಆಫ್ ದ ರೆಸ್ಪೆಕ್ಟಿವ್ ಆಕ್ಸೈಡ್ಸ್. ಅದು ಇಟ್ಸ್ ಎ ಗ್ರಾಫ್. ಎಲಿಂಗ್ಹ್ಯಾಮ್ ಡಯಾಗ್ರಾಮ್ ಅಂದರೆ ಗ್ರಾಫ್ ಅಂತ ಬರಿಬೇಕು. ಆ ಗ್ರಾಫಲ್ಲಿ ಏನಿರುತ್ತೆ, ಫ್ರೀ ಎನರ್ಜಿ ಚೇಂಜ್ ಯಾವಾಗ ನಿಮ್ದು ಯಾವುದೋ ಒಂದು ರಿಯಾಕ್ಷನ್ ಫಾರ್ಮೇಷನ್ ಆಫ್ ಆಕ್ಸೈಡ್ ಆದಾಗ ಎಷ್ಟು ಮೋಲ್ ಆಫ್ ಆಕ್ಸಿಜನ್ನ ಕನ್ಸ್ಯೂಮ್ ಮಾಡುತ್ತೆ ಅನ್ನೋದು ಗ್ರಾಫಲ್ಲಿ ಇರುತ್ತೆ. ಸೊ ಆ ಗ್ರಾಫ್ಗೆ ನಾವೇನಂತ ಕರಿತೀವಿ, ಎಲಿಂಗ್ಹ್ಯಾಮ್ ಡಯಾಗ್ರಾಮ್ ಅಂತ ಕರಿತೀವಿ. ದ ಗ್ರಾಫ್ ಈಸ್ ಗ್ರಾಫ್ ಆಫ್ ದಿ ಮೋಸ್ಟ್ of the elements are inclined upwards. This indicates that instability of their oxides at higher temperature. So graph first graph ಇರುತ್ತೆ ಅಂತ ಹೇಳಿದ್ವಿ. ಆ ಗ್ರಾಫ್ ಹೇಗಿರುತ್ತೆ ಅಂತ ಹೇಳ್ತೀವಿ, ಇಟ್ ಇನ್ಕ್ಲೈನ್ಸ್ ಅಪ್ವರ್ಡ್ಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ವಿ. ವೆನ್ ದೇರ್ ಇಸ್ ಎ phase transition of an element during the oxide formation, the slope of the straight line appears ಟು ಚೇಂಜ್ ಅಂತ ಹೇಳ್ತಾರೆ. ಆ ಸ್ಲೋಪ್ ಏನಾಗುತ್ತೆ, ಸ್ಟ್ರೈಟ್ ಲೈನ್ ಇರಲ್ಲ, ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ ಆರ್ ದಿ ಸೈಲೆಂಟ್ ಫೀಚರ್ಸ್. ಯಾವ್ದಾದ್ರು 2 ಬರೆದ್ರೆ ಸಾಕು, ನಾನು 3 ಬರೆದು ಇಲ್ಲ ಏನೂ ಗೊತ್ತಾಗಲಿಲ್ಲ ಅಂದರೆ ಒಂದು ಗ್ರಾಫ್ದು ರೆಪ್ರೆಸೆಂಟೇಷನ್ ಬರೀರಿ. ಎಕ್ಸ್ ಆಕ್ಸಸಲ್ಲಿ ಏನಿರುತ್ತೆ, ವೈ ಆಕ್ಸಸಲ್ಲಿ ಹೇಗಿರುತ್ತೆ, ಗ್ರಾಫ್ ಹೇಗಿರುತ್ತೆ ಅಂತ ಬರೆದ್ರು ಯು ಆರ್ ಗೋಯಿಂಗ್ ಟು ಗೆಟ್ ಮಾರ್ಕ್ಸ್. ನೆಕ್ಸ್ಟ್ ವಾಟ್ ಆರ್ thiols? ರೈಟ್ ದಿ ಸ್ಟ್ರಕ್ಚರ್ಸ್ ಆಫ್ 2 propane thiol ಅಂತ ಕೇಳ್ತಿದ್ದಾರೆ. ಏಗೇನ್ 1 + 1 ಮಾರ್ಕ್ ಇರುತ್ತೆ. thiols ಅಂದ್ರೆ ಏನು? thiols are the sulfur analogues of alcohols in which the oxygen has been replaced by sulfur atom. ಆ್ಯಕ್ಚುಲಿ ನಿಮಗೆ ಚಾಪ್ಟ್ರಲ್ಲಿ ಈಗ ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲ ಬಂದಾಗ ಏನೇನು ಚಾಪ್ಟರ್ ಇದೆ, ಆ ಚಾಪ್ಟ್ರಲ್ಲಿ ನನಗೆ ಯಾವ ಥರ ಕ್ವಶನ್ಸ್ ಇರ್ಬೋದು, ಅಟ್ಲೀಸ್ಟ್ ಆ ಕಾಂಪೌಂಡ್ಗಳದ್ದು ನಿಮಗೆ ಫಂಕ್ಷನಲ್ ಗ್ರೂಪ್ ಯಾವುದಿದೆ ಆ ಕಾಂಪೌಂಡಲ್ಲಿ, ಅದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ ಅದೆಲ್ಲ ಗೊತ್ತಿರಬೇಕು. thiols ಇದೆ, ನೀವು ಆಲ್ಕೋಹಾಲ್ಸ್ ಓದ್ತೀರಾ, ನೆಕ್ಸ್ಟ್ ಫಿನಾಲ್ಸ್ ಓದ್ತೀರಾ, ಹಂಗಂದರೆ ಏನು ಆ ಸ್ಟ್ರಕ್ಚರ್ ಬರೋಕ್ಕಾದ್ರೂ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇಲ್ಲಿ ವಾಟ್ ಆರ್ thiols ಅಂದರೆ ದೋಸ್ ಆರ್ ದಿ ಅನಲಾಗ್ಸ್ ಆಫ್ ಸಲ್ಫರ್ ಅನಲಾಗ್ಸ್ ಆಫ್ ಆಲ್ಕೋಹಾಲ್ಸ್ ಅಂತೆ. ಆಲ್ಕೋಹಾಲ್ಸ್ಗಾದರೆ ROOH ಹೇಳ್ತೀವಿ, ಇಲ್ಲಿ thiols ಇರೋದಕ್ಕೋಸ್ಕರ RORSH ಅಂತ ಹೇಳ್ತೀವಿ. ಸೊ ಅವರೇ ಪ್ರೊಪೇನ್ ಇಥೈಲ್ ಬರೀರಿ ಅಂತ ಹೇಳಿದ್ದಾರೆ. ಪ್ರೊಪೈಲ್ ಅಂದರೆ 3 ಕಾರ್ಬನ್ ಆಟಮ್ ಇರುತ್ತೆ, CH3 CH2 CH2 SH ಬಂದಿದೆ ನಿಮಗೆ, ಅಲ್ಲಿ ನೀವು ಬರೀತೀರ. ಸೊ ಡೆಫಿನೇಷನ್ ಬರೆದ್ರೆ 1 ಮಾರ್ಕು, ಎಕ್ಸಾಮ್ ಅದು ಸ್ಟ್ರಕ್ಚರ್ ಬರೆದ್ರೆ 1 ಮಾರ್ಕ್. ನೋಡಿ ಈ ಥರ 2 ಕ್ವಶನ್ ಇದ್ದಾಗ ನಾವು ತುಂಬ ಅರಿ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು ಬರಿತೀವಿ, ಒಂದು ಬಿಟ್ಬಿಡ್ತೀವಿ. ಹಾಗಾಗಿ ಕಾಮಾಗಿ ಏನು ಕ್ವಶನ್ ಇದೆ, ನಾನು 2 ಪಾರ್ಟು ಆನ್ಸರ್ ಮಾಡಿದ್ದೀನಿ ಅಂತ ಚೆಕ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಪಿನಾಕೋಲಿನ್ ರಿಅರೇಂಜ್ಮೆಂಟ್ ವಿತ್ ಅನ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ. ಸೊ ರಿಅರೇಂಜ್ಮೆಂಟ್ ಎಲ್ಲ ಕೊಟ್ಟಾಗ ನೀವು ಕರೆಕ್ಟಾಗಿ ಬರೀಬೇಕಾಗತ್ತೆ. ಪಿನಾಕಾಲ್ಸ್ ಅಥವಾ ವಿಸಿನಲ್ ಗ್ಲೈಕಾಲ್ ಇರ್ತಾರೆ, ಟ್ರೀಟೆಡ್ ವಿತ್ ಅ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಇಟ್ ಅಂಡರ್ಗೋಸ್ ಡಿಹೈಡ್ರೇಷನ್ ಫಾಲೋಡ್ ಬೈ ಮಾಲಿಕ್ಯುಲರ್ ರಿಅರೇಂಜ್ಮೆಂಟ್ ಟು ಫಾರ್ಮ್ ಎ ಕೀಟೋನ್. ಈ ರಿಯಾಕ್ಷನ್ ನಾವೇನಂತ ಕರಿತೀವಿ, ಪಿನಾಕೋಲಿನ್ ರಿಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಅಲ್ಲಿ ರಿಅರೇಂಜ್ಮೆಂಟ್ ಆಗಿರುತ್ತೆ. ಪಿನಾಕಾಲ್ ಅಂದರೆ ಲಾಸ್ಟಲ್ಲಿ OL ಇದೆ. OL ಅಂದ ತಕ್ಷಣ ಏನಾಗುತ್ತದು, ಆಲ್ಕೋಹಾಲ್ಸ್ ಇರುತ್ತೆ. ಆದರೆ ಇದು ವಿಸಿನಲ್ ಗ್ಲೈಕಾಲ್ ಆಗಿರುತ್ತೆ. ಗ್ಲೈಕಾಲ್ ಅಂದರೆ 2 OH ಗ್ರೂಪ್ ಇದ್ದರೆ ಅಂಥ ಕಾಂಪೌಂಡ್ಸ್ಗೆ
ಗ್ಲೈಕಾಲ್ ಅಂತ ಕರಿತೀವಿ. ವಿಸಿಲ್ ಅಂದರೆ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರುತ್ತೆ, ಅಂಥದಕ್ಕೆ ಏನಂತ ಕರಿತೀವಿ, ಪಿನಿಕಾಲ್ ಅಂತ ಕರಿತೀವಿ. ಅದನ್ನೇನು ಮಾಡ್ತೀವಿ, ನಾನು ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂದರೆ ಡಿಹೈಡ್ರೇಷನ್ ಆಗುತ್ತೆ. ಡಿಹೈಡ್ರೇಷನ್ ಅಂದರೆ ಏನು, ರಿಮೂವಲ್ ಆಫ್ ವಾಟರ್ ಆಗುತ್ತೆ. ಸೊ ನಾವು ಯಾವಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಡಿ ಅಂತ ವರ್ಡ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇಫ್ ಯು ವಾಂಟ್ ಟು ರಿಮೂವ್ ಸಮಥಿಂಗ್. ಸೊ ಇಲ್ಲಿ ನಾವೇನು ಮಾಡಬೇಕು, ವಾಟರ್ನ ರಿಮೂವ್ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಅದಕ್ಕೆ ಏನಂತ ಕರಿತೀವಿ, ಡಿಹೈಡ್ರೇಷನ್. ಸೊ ವಾಟರ್ನ ರಿಮೂವ್ ಮಾಡ್ತಾ ಇರೋದಕ್ಕೋಸ್ಕರ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಜನರಲಿ ಡಿಹೈಡ್ರೇಷನ್ ಮಾಡಬೇಕು ಅಂದರೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ನ ನಾವು ರಿಯೇಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಇಲ್ಲಿ ಅದೇ ರಿಯೇಜೆಂಟ್ ಯೂಸ್ ಮಾಡಿದ್ವಿ. ಸೊ 1 ಮಾರ್ಕು ಎಕ್ಸ್ಪ್ಲನೇಷನ್ಗೆ, 1 ಮಾರ್ಕು ಈಕ್ಷನ್ಗೆ. How is phenol is converted into Salol ಅಂತ ಕೇಳ್ತಿದ್ದಾರೆ. Salol is produced by heating phenol with salicylic acid in presence of POCl3 to form phenyl salicylate. It's called as Salol ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನೀವು ಲ್ಯಾಬಲ್ಲೂ ಪ್ರಿಪೇರ್ ಮಾಡ್ತೀರಾ ನೆಕ್ಸ್ಟ್ ಇಯರ್ ಇದು. ಸೊ ನೀವೇನು ಮಾಡಬೇಕಾಗತ್ತೆ, ಫಸ್ಟು ಸ್ಯಾಲಿಸಿಲಿಕ್ ಆ್ಯಸಿಡ್ ತೊಗೋಬೇಕು. ಸ್ಯಾಲಿಸಿಲಿಕ್ ಆ್ಯಸಿಡ್ ಇಸ್ ಎ ಬೈಫಂಕ್ಷನಲ್ ಕಾಂಪೌಂಡ್. COH ಗ್ರೂಪ್ ಇದೆ, OH ಗ್ರೂಪ್ ಇದೆ. ಅದಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಅಂದರೆ ಫಿನಾಲ್ನ ಆ್ಯಡ್ ಮಾಡ್ತಾ ಇದ್ದೀರಾ. ಫಿನಾಲ್ನ ಆ್ಯಡ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಂದರೆ ಆ್ಯಸಿಡ್ ಗ್ರೂಪ್ ಏನಿದೆಯಲ್ಲ, ಆ್ಯಸಿಡ್ ಗ್ರೂಪ್ ಏನಾಗ್ತಾ ಇದೆ, OH ಜೊತೆಗೆ ರಿಯಾಕ್ಟ್ ಆಗಿಬಿಟ್ಟು ನಿಮ್ಗೆ ಏನಾಗ್ತಾ ಇದೆ, ಆ್ಯಕ್ಚುಲಿ ಇಲ್ಲಿ ಎಸ್ಟರಿಫಿಕೇಷನ್ ರಿಯಾಕ್ಷನ್ ಆಗ್ತಾ ಇದೆ. ಆ್ಯಸಿಡ್ ಏನು ಮಾಡ್ತಾ ಇದೆ, OH ಜೊತೆಗೆ, ಆಲ್ಕೋಹಾಲ್ ಜೊತೆಗಲ್ಲ, ಈ ಫಿನಾಲ್ ಜೊತೆಗೆ ರಿಯಾಕ್ಟ್ ಆಗಿ ನಿಮಗೆ ಸಲಾಲ್ ಫಾರ್ಮೇಷನ್ ಬರ್ತಾ ಇದೆ. ಸೊ ಜಸ್ಟ್ ವಾಟರ್ ಏನು COH ಗ್ರೂಪಲ್ಲಿ ಇರುವಂಥದ್ದು ಮತ್ತು OH ಗ್ರೂಪಲ್ಲಿ ಇರುವಂಥದ್ರಲ್ಲಿ ವಾಟರ್ ಎಲಿಮಿನೇಟ್ ಆಗಿ ನಿಮಗೆ ಏನಾಗ್ತಾ ಇದೆ, ಎಸ್ಟರ್ ಬರ್ತಾ ಇದೆ. ಆ ಎಸ್ಟರ್ಗೆ ನಾವೇನಂತ ಕರಿತೀವಿ, ಸಲಾಲ್ ಅಂತ ಹೇಳ್ತೀವಿ. ದಿಸ್ ಸಿಂಪಲ್ ಎಸ್ಟರಿಫಿಕೇಷನ್ ರಿಯಾಕ್ಷನ್. ಈ ಥರದ್ದೆಲ್ಲ ಬಂದಾಗ ನೀವು ನೋಡಬೇಕಾಗುತ್ತೆ ಏನು ಚೇಂಜ್ ಇದೆ. ನಿಮಗಿರೋವಂಥ ಪ್ರೀವಿಯಸ್ ನಾಲೆಡ್ಜ್ಗೆ ನಿಮ್ಗೆ ಗೊತ್ತು, ಆ್ಯಸಿಡು ಮತ್ತು ಆಲ್ಕೋಹಾಲ್ಸ್ ರಿಯಾಕ್ಟ್ ಆದಾಗ ಎಸ್ಟರಿಫಿಕೇಷನ್ ರಿಯಾಕ್ಷನ್ ಆಗುತ್ತೆ. ಇಲ್ಲೂ ಅದೇ ರಿಯಾಕ್ಷನ್ ಆಗ್ತಾ ಇದೆ. ಎಸ್ಟರಿಫಿಕೇಷನ್ ನೀವು ಸಣ್ಣ ವಯಸ್ಸಿಂದ ಓದ್ಕೊಂಬಂದಿರ್ತೀರ, ಸೇಮ್ ರಿಯಾಕ್ಷನ್. ನೋಡೋಕ್ಕಷ್ಟೇ ಸ್ಟ್ರಕ್ಚರ್ಸು ತುಂಬ ದೊಡ್ಡದು ಅನಿಸುತ್ತೆ, ಬಟ್ ಯೋಚನೆ ಮಾಡಿ ಬರೆದ್ರೆ ಸಿಂಪಲ್ ಆಗಿರುತ್ತೆ. ನೆಕ್ಸ್ಟ್, ಗಿವ್ ಎನಿ 2 ಫಂಕ್ಷನ್ಸ್ ಆಫ್ ನೈಟ್ರೋಜನ್ ಆ್ಯಸ್ ಎ ಪ್ಲಾಂಟ್ ನ್ಯೂಟ್ರಿಯೆಂಟ್ ಅಂತ ಕೇಳ್ತಾ ಇದ್ದಾರೆ. ಈ ಥರದ್ದೆಲ್ಲ ಕೊಟ್ಟಾಗ ಜನರಲ್ ಕ್ವಶನ್ಸ್ ಇರುತ್ತೆ. ಸೊ ನೀವು ಇದರ ನಿಮಗೆ ನಿಮ್ಮದು ನಾಲೆಡ್ಜ್ ಯೂಸ್ ಮಾಡಿಕೊಂಡು ಮಾಡ್ಬೋದಾಗತ್ತೆ. ಎನಿ 2 ಅಂತ ಹೇಳಿದರೆ 1+1ಗೆ ನಿಮಗೆ ಮಾರ್ಕ್ಸ್ ಇರುತ್ತೆ. ನೈಟ್ರೋಜನ್ ಇಸ್ ಎ ಸ್ಪೆಷಲ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ ವಿತೌಟ್ ವಿಚ್ ದ ಫೋಟೋಸಿಂಥಸಿಸ್ ಇಸ್ ನಾಟ್ ಪಾಸಿಬಲ್. ನೈಟ್ರೋಜನ್ ಇಸ್ ಎ ಪ್ಲಾಂಟ್ ಟಿಶ್ಯೂ is very nitrogen in plant tissues is very essential for the synthesis of amino acids, proteins, enzymes. The proteins that synthesized from a part of the protoplasm energy enzymes are needed for the biochemical reactions in the plant cells. ಸೊ ಅದನ್ನೆಲ್ಲ ನೀವು ನೀಟಾಗಿ ಹೇಳಬೇಕಾಗತ್ತೆ. ಸೊ ಯಾವ್ದಾದ್ರು 2 ಫಂಕ್ಷನ್ಸ್ ಹೇಳಿದ್ರೆ ನಿಮಗೆ 2 ಮಾರ್ಕ್ ಬರುತ್ತೆ, 1+1 ಮಾರ್ಕ್ ಇರುತ್ತೆ. ಸೊ ನೀವು ಸಾಧ್ಯ ಆದಷ್ಟು ಜಾಗ ಇರುತ್ತೆ, ಬೇಕಾದಷ್ಟು ಒಂದು ಕ್ವಶನ್ ಆದಮೇಲೆ ಇನ್ನೊಂದು ಕ್ವಶನ್ಗೆ ಗ್ಯಾಪ್ ಬಿಡಿ. ನೆಕ್ಸ್ಟ್ ಒಂದು ಪಾಯಿಂಟ್ ಬರೆದ್ಮೇಲೆ ಇನ್ನೊಂದು ಪಾಯಿಂಟ್ಗೂ ಸ್ವಲ್ಪ ಜಾಗ ಬಿಡಿ. ಅಲ್ಲಲ್ಲೇ ಹತ್ರ ಬರ್ಕೊಂಡು ಹೆಂಗೆ ಕನ್ಸರ್ವ್ ಮಾಡೋದು, ಒಡೆಯೋದು, ಕಿತ್ತಾಕೋದು, ಗೀಚೋದು, ಚಿತ್ ಮಾಡೋದು, ಆ ಥರದ್ದೆಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡಿ. ನೀಟಾಗಿ ಎಲ್ಲ ನೀವು ಪ್ಲ್ಯಾನ್ ಮಾಡಿ ಬರೆದ್ರೆ ಬೇಕಾದಷ್ಟು ಪೇಪರ್ ಇರುತ್ತೆ. ಡೋಂಟ್ ವರಿ ಅಬೌಟ್ ದಿ ಪೇಪರ್. ಹಂಗಂತ ಸ್ಕೇಲ್ ತೊಗೊಂಡು ಗೆರೆ ಹಾಕಬೇಕು, ಪೆನ್ ತೊಗೊಂಡು ಗೆರೆ ಹಾಕಬೇಕು ಅಂತಲ್ಲ. ಅಟ್ಲೀಸ್ಟ್ ನೀವು ಒಂದು ಕ್ವಶನ್ ಆದಮೇಲೆ ಇನ್ನೊಂದು ಕ್ವಶನ್ಗೆ ಗ್ಯಾಪ್ನ ಬಿಡಿ, ಕ್ವಶನ್ ನಂಬರ್ನ ಕರೆಕ್ಟಾಗಿ ಬರೀರಿ. ಸೊ ಆವಾಗ ವ್ಯಾಲ್ಯೂಯೇಟರ್ಗೆ ಈಸಿ ಆಗುತ್ತೆ ವ್ಯಾಲ್ಯೂ ಮಾಡೋದಕ್ಕೆ. ಸೊ ಐ ಹವ್ ಸೀನ್ ಸಮ್ ಪೇಪರ್ಸ್ ಅದ್ರ ಕ್ವಶನ್ ನಂಬರೇ ಬರ್ದಿಲ್ಲ, ಅವ್ರದೇ ನಂಬರ್ ಹಾಕ್ಕೊಂಡಿರ್ತಾರೆ. ನಿಮ್ಮದೇ ಆದಂಥ ನಂಬರ್ ಹಾಕೊಳ್ಳೋಂಗಿಲ್ಲ. ಕ್ವಶನ್ ಪೇಪರಲ್ಲಿ ಏನು ನಂಬರ್ ಇರ್ತಲ್ಲ ಆ ನಂಬರ್ನ ನೀವೇನು ಮಾಡಬೇಕಾಗತ್ತೆ, ಕ್ಯಾರಿ ಮಾಡಬೇಕಾಗತ್ತೆ. ಸೊ ಈ ರೀತಿ ನೀವು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಾಮಿನೇಷನ್ ಬರೆದ್ರೆ ಈಸಿಯಾಗಿ ನೀವು 12 ಕ್ವಶನ್ಸ್ಗೆ ಯು ಆರ್ ಗೋಯಿಂಗ್ ಟು ಚೂಸ್ 8 ಕ್ವಶನ್ಸ್. ಔಟ್ ಆಫ್ 12 ಕ್ವಶನ್ಸ್ ಯು ಆರ್ ಗೋಯಿಂಗ್ ಟು ರೈಟ್ 8 ಕ್ವಶನ್ಸ್. 8 × 2 ಅಂದರೆ 16 ಮಾರ್ಕ್ಸ್ ಬರುತ್ತೆ. ಸೊ ಈಸಿಯಾಗಿ ನೀವು 8 × 12 ಅಂದರೆ 16 ಮಾರ್ಕ್ಸು. ಈಸಿಯಾಗಿ 16 ಮಾರ್ಕು ಪಾರ್ಟಿಯಲ್ಲೇ ನೀವು ತೊಗೋಬೋದು. ಆಲ್ ದ ಬೆಸ್ಟ್, ಎಕ್ಸಾಮ್ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ.